ಶ್ರೀಕೃಷ್ಣ ಪರಬ್ರಹ್ಮಣೇ ನಮೋ ನಮಃ. ಶ್ರೀಮದ್ ಭಗವದ್ಗೀತಾ ಏಕಾದಶೋಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ. 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ ನೋಡ್ತಾ ಇದ್ದೀವಿ ನಾವು. ಅರ್ಜುನ ತಾನು ಕಂಡಂತ ವಿಶ್ವರೂಪವನ್ನ ಏನೇನ್ ನೋಡ್ತಾ ಇದ್ದಾನೆ ಎಲ್ಲವನ್ನ, ನಿನ್ನಲ್ಲಿ ಏನೇನೆಲ್ಲ ನಾನು ನೋಡ್ತಾ ಇದ್ದೀನಿ ಅನ್ನೋದನ್ನ ಅರ್ಜುನ ಹೇಳ್ತಾ, ದೌಷ್ಟ್ರಾಕಾರಾಲಾನ್ಯತೆ ಮುಖಾನಿ ದೃಷ್ಟೈವ ಕಾಲಾನಲ ಸನ್ನಿವಾನಿ ದಿಶೋ ನ ಜಾನೇನ ಲಭೇತ ಶರ್ಮ ರಸೀದ ದೇವೇಶ ಜಗನ್ನಿವಾಸ. ಅದಕ್ಕೂ ಮೊದಲು ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೋರುಪಾದಂ ಬಹುದರಂ ಬಹುದಮಿಷ್ಟ್ರಾಕಾರಾಲಂ ದೃಷ್ಟ್ವಾ ಲೋಕಾಃ ತರಂಗೀತಾಸ್ತತಾಹಂ. ಓ ಮಹಾಬಾಹವೇ, ನಿನ್ನ ಅನೇಕ ಮುಖಗಳು, ಬಹುನೇತ್ರಗಳುಳ್ಳ ಅನೇಕ ಬಾಹುಗಳು, ತೊಡೆಗಳು, ಕಾಲುಗಳುಳ್ಳ ಅನೇಕ ಉದರಗಳುಳ್ಳ ಮತ್ತು ಹಲವು ಕೋರೆಯ ದಾಡೆಗಳ ಕಾರಣದಿಂದ ಅತ್ಯಂತ ವಿಕರಾಳವಾದ ಮಹತ್ತಾದ ರೂಪವನ್ನು ನೋಡಿ ಎಲ್ಲಾ ಜನರು ವ್ಯಾಕುಲರಾಗ್ತಾ ಇದ್ದಾರೆ. ಹಾಗೂ ನಾನು ಕೂಡ ವ್ಯಾಕುಲನಾಗ್ತಾ ಇದ್ದೇನೆ. ನಿನ್ನವನ್ನು ನೋಡಿ ಎಲ್ಲರೂ ವ್ಯಾಕುಲರಾಯ್ತು, ನಾನು ಕೂಡ ವ್ಯಾಕುಲನಾಗಿದ್ದೇನೆ. ಮತ್ತು ನಭಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾಖ್ಯಾನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ವ್ಯತಿತಾಂತರಾತ್ಮ ಧೃತಿನ್ನ ವಿಂದಾಮಿ ಶಮಂಚ ವಿಷ್ಣು. ಏಕೆಂದರೆ ಹೇ ವಿಷ್ಣುವೆ, ಆಕಾಶವನ್ನು ಸ್ಪರ್ಶಿಸುವ ದೇದೀಪ್ಯಮಾನವಾದ ಅನೇಕ ಬಣ್ಣಗಳಿಂದ ಕೂಡಿದ ಹಾಗೂ ತೆರೆದಿರುವ ಮುಖ ಮತ್ತು ಪ್ರಕಾಶಮಾನ ವಿಶಾಲವಾದ ನೇತ್ರಗಳಿಂದ ಯುಕ್ತವಾದ ನಿನ್ನನ್ನು ನೋಡಿ ಭಯಭೀತವಾದ ಅಂತಃಕರಣವುಳ್ಳದ ನಾನು ಧೈರ್ಯ ಮತ್ತು ಶಾಂತಿಯನ್ನು ಪಡೆಯುವುದಿಲ್ಲ. ಹೇ ವಿಷ್ಣುವೆ, ಆಕಾಶವನ್ನು ಸ್ಪರ್ಶಿಸುವಂತ ದೇದೀಪ್ಯಮಾನವಾದ ಅನೇಕ ಬಣ್ಣಗಳಿಂದ ಕೂಡಿದ ತೆರೆದಿರುವ ಮುಖ, ಪ್ರಕಾಶಮಾನವಾದ ವಿಶಾಲವಾದ ನೇತ್ರಗಳಿಂದ ಯುಕ್ತವಾದ ನಿನ್ನನ್ನು ನೋಡಿ ಭಯಭೀತ ಅಂತಃಕರಣವುಳ್ಳವನಾದ ನಾನು, ಅಂದ್ರೆ ಇವೆಲ್ಲವನ್ನು ನೋಡಿ ನನಗೆ ಭಯ ಆಗ್ತಾ ಇದೆ, ಶಾಂತಿ, ಧೈರ್ಯ ಮತ್ತು ಶಾಂತಿಯನ್ನು ನಾನು ಕಳ್ಕೊಂತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಿದ್ರು. ಇನ್ನು ದಂಷ್ಟ್ರಾಕರಾಲಾನ್ಯಚತೆ ಮುಖಾನಿ ದೃಷ್ಟೈವ ಕಾಲ ನಲಸನ್ನಿಭಾನಿ ದಿಶೋ ನ ಜಾನೇನ ಲಭೇತ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಆ ಕೋರೆಯ ದಾಳಿಗಳ ಕಾರಣದಿಂದ ವಿಕಾರವಾದ ಪ್ರಳಯ ಕಾಲದ ಅಗ್ನಿಗೆ ಸಮಾನವಾಗಿ ಪ್ರಜ್ವಲಿತವಾದ ನಿನ್ನ ಮುಖಗಳನ್ನ ನೋಡಿ ನಾನು ಗಾಣನವನಾಗಿದ್ದೇನೆ ಮತ್ತು ನೆಮ್ಮದಿಯನ್ನ ಪಡೆಯದವನಾಗಿದ್ದೇನೆ. ಆದ್ದರಿಂದ ಹೇ ದೇವೇಶನೇ, ಹೇ ಜಗನ್ನಿವಾಸನೆ, ನೀನು ಪ್ರಸನ್ನನಾಗಿ. ಇಷ್ಟೆಲ್ಲ ಭಯಂಕರವಾದ ರೂಪವನ್ನು ಕೂಡ ನೋಡ್ತಾ ಅರ್ಜುನ ಕೋರೆಯ ದಾಳಿಗಳು, ವಿಕಾರವಾದ ಮತ್ತು ಪ್ರಳಯ ಕಾಲದ ಅಗ್ನಿಗೆ ಸಮಾನವಾಗಿರ್ತಕ್ಕಂಥ ಪ್ರಜ್ವಲಿತವಾದ ಜ್ವಾಲೆಗಳು ಆ ಮುಖಗಳಿಂದ ಹೊರಬರ್ತಾ ಇದನ್ನು ನೋಡಿ ನನಗೆ ದಿಕ್ಕು ಕಾಣದಾಗಿದೆ. ನಾನು ಅಶಾಂತ ಅನ್ಬಿಟ್ ಹಂಗೆ ಇದೆ ನೋಡಿ, ನಾಯಿ ಬೊಗಳ್ತಾ ಇದೆ, ಅನ್ಬಿಟ್ ಆಗಿದೆ. ಆದ್ರಿಂದ ಹೇ ದೇವೇಶನೇ, ಹೇ ಜಗನ್ನಿವಾಸನೆ, ನೀನು ಪ್ರಸನ್ನನಾಗಿ. ಎಲ್ಲೋ ನಾಯಿ ಬೊಗಳು ಶಬ್ದ ಕೇಳಿಸುತ್ತೆ, ಅಲ್ಲಿ ಅನ್ಬಿಟ್ಟೆ ನೋಡ್ಕೊಳ್ತಾರೆ. ಹಾಗಾಗಿ ನೀನು ಪ್ರಸನ್ನನಾಗು ಅಂತ ಹೇಳ್ಕೊಂಡು ಅರ್ಜುನ ಪ್ರಾರ್ಥನೆ ಮಾಡ್ತಾ, ಅಮೇಚತ್ವ ಅಮೃತ ರಾಷ್ಟ್ರಸ್ಯ ಪುತ್ರಾಹ ಸರ್ವೇ ಸಹೈವಾವ ನಿಪಾಲ ಸಂಗೈಹಿ ಭೀಷ್ಮೋ ದ್ರೋಣಃ ಸೂತಪುತ್ರಾಸೌ ಸಹಾಸ್ಮದೀಯೈರಪಿ ಯೋಧ ಮುಖ್ಯೈಹಿ ವಕ್ತ್ರಾಣಿ ತೇ ತ್ವರಮಾಣಾವಿಶಂತಿ ದಮಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವ ಲಗ್ನ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣತೈಹಿ ಉತ್ತಮಾಂಗೈಹಿ. ಯಾರ್ಯಾರಪ್ಪ ಅಂತ ಹೇಳ್ತಾ, ಎಲ್ಲ ಧೃತರಾಷ್ಟ್ರನ ಪುತ್ರರು, ರಾಜರುಗಳ ಸಮುದಾಯ ಸಹಿತವಾಗಿ ಧೃತರಾಷ್ಟ್ರನ ಪುತ್ರರು, ಮತ್ತೆ ಅವನ ಪರವಾಗಿ ಬಂದಿರತಕ್ಕಂತ ಎಲ್ಲ ರಾಜರ ಸಮುದಾಯ ಸಹಿತ ಏನೋ ನಿನ್ನೊಳಗೆ ಪ್ರವೇಶಿಸ್ತಾ ಇದ್ದಾರೆ, ನಿನ್ನ ಮೃತ್ಯುವನ್ನ ಪ್ರವೇಶಿಸ್ತಾ ಇದ್ದಾರೆ. ಅದನ್ನು ಕೂಡ ನೋಡ್ತಾ ಇದ್ದಾರೆ.
ಅರ್ಜುನ. ಅಷ್ಟೇ ಯಾಕೆ, ಭೀಷ್ಮ ಪಿತಾಮಹರು, ದ್ರೋಣಾಚಾರ್ಯರು, ಕರ್ಣ, ನಮ್ಮ ಪಕ್ಷದವರು ಸಹ, ಅಂದ್ರೆ ಭೀಷ್ಮ ದ್ರೋಣ ಇವರೆಲ್ಲ ಸಾಮಾನ್ಯರ ಏನು? ಭೀಷ್ಮನ ಬಗ್ಗೆ ಗೊತ್ತಿದೆ ನಮ್ಗೆ. ಭೀಷ್ಮ ಶಂತನ ಮತ್ತು ಗಂಗಾದೇವಿಯ ಮಗ. ಅಷ್ಟವಸುಗಳಲ್ಲಿ ದೇವವಂತಕ್ಕಂಥ ವಸು ಭೀಷ್ಮ. ಇಚ್ಛಾಮರಣಿ, ತಂದೆಯಿಂದ ಇಚ್ಛಾಮರಣವನ್ನು ಪಡ್ಕೊಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಆ ಭೀಷ್ಮನ ಯುದ್ಧಕ್ಕೆ ನಿಂತರೆ ಇಂದ್ರ ಅಲ್ಲ, ಯಾರು ಬಂದ್ರು ಏನು ಮಾಡಕ್ಕಾಗಲ್ಲ. ಯಾಕೆ? ಅವ್ರಿಗೆ ಮರಣನೇ ಇಲ್ವಲ್ಲ. ಅವರು ಬೇಕಂದ್ರೆ ವಿನ ಎಲ್ಲಿಯವರೆಗೆ ಮರಣವನ್ನು ಅವರು ಬಯಸುವುದಿಲ್ಲ ಅಲ್ಲಿವರೆಗೆ ಮರಣ ಬರೋ ಮಾತೇ ಇಲ್ಲ. ಇನ್ನು ದ್ರೋಣಾಚಾರ್ಯರು ಎಂತದ್ದು ಮಹಾನ್ ಭಾವರು. ಕರ್ಣ ಸೂರ್ಯನ ಅಂಶ, ಸಹಜವಾದ ಕವಚ ಕುಂಡಲಗಳಿಂದ ಹುಟ್ಟಿರತಕ್ಕಂಥ ಮಹಾನ್ ವ್ಯಕ್ತಿ. ಇಂಥವರು ಕೂಡ ಅಷ್ಟೇ ಅಲ್ಲ, ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಪ್ರಧಾನ ಯೋಧರು ಸಹ ನಿನ್ನ ಕೋರೆಯ ದಾಳಿಗಳ ಕಾರಣದಿಂದ ನಿನ್ನಲ್ಲಿ ವಿಕಾರವಾದ ಭಯಾನಕವಾದ ಮುಖದಲ್ಲಿ ಅತಿ ವೇಗದಿಂದ ಧಾವಿಸುತ್ತಾ ಪ್ರವೇಶ ಮಾಡ್ತಾ ಇದ್ದಾರೆ. ಇವರೆಲ್ಲ ಯಾರು? ಭೀಷ್ಮ, ದ್ರೋಣ, ಕರ್ಣ, ನಮ್ಮ ಸೇನೆಯ ಪ್ರಧಾನವಾಗಿರ್ತಕ್ಕಂಥ ವೀರರುಗಳು ಎಲ್ರು ಕೂಡ ನಿನ್ನ ವಿಕಾರವಾದ ಭಯಾನಕವಾದ ಮುಖದಲ್ಲಿ ಹೇಗೆ ಅತಿ ವೇಗದಿಂದ ಬಂದು ಪ್ರವೇಶ ಮಾಡ್ತಾ ಇದ್ದಾರೆ. ಇನ್ನು ಕೆಲವರಾದರೂ ಆ ಕೋರೆಗಳ ಹಲ್ಲುಗಳಲ್ಲಿ ಸಿಕ್ಕೊಂಡು ಪುಡಿ ಪುಡಿಯಾಗಿ ತಲೆಗಳ ಸಹಿತ ನಿನ್ನ ಹಲ್ಲುಗಳ ನಡುವೆ ಸಿಕ್ಕಿಕೊಂಡವರಂತೆ ನನಗೆ ಕಾಣಿಸ್ತಾ ಇದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ದಾನೆ ಅರ್ಜುನ. ಇವೆಲ್ಲವನ್ನು ನೋಡಿ ಅಂದ್ರೆ ಇಂಥ ದುಸ್ಥಿತಿಯನ್ನು ನೋಡ್ತಾ ಇದ್ದೇನೆ. ಅವರ ಮಕ್ಕಳುಗಳು ಚೂರು ಚೂರಾಗಿ, ಮತ್ತೆ ಕೆಲವರು ಕೆಟ್ಟ ರೀತಿಯಲ್ಲಿ ನಿನ್ನ ಹಲ್ಲುಗಳಲ್ಲಿ ಸಿಗಾಕೊಂಡಿದ್ದಾರೆ. ಎಲ್ಲವನ್ನ ತೋರಿಸ್ತಾ ಅವ್ರು ಹೇಗಪ್ಪ ಆ ಪರಮಾತ್ಮನ ಮುಖವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈಗ ಎರಡು ದೃಷ್ಟಾಂತ ಕೊಡ್ತಾನೆ. ಒಂದನೇದಾಗಿ ಸಮುದ್ರಗಳು ಹೋಗಿ ಹೇಗೆ, ಆ ನದಿಗಳು ಹೋಗಿ ಹೇಗೆ ಸಮುದ್ರದಲ್ಲಿ ಸೇರ್ತವೆ, ದೀಪದ ಪ್ರಕಾಶವನ್ನು ನೋಡಿ ಆ ಸಣ್ಣ ಸಣ್ಣ ಕ್ರಿಮಿಕೀಟಗಳ ಒಂದು ಹೇಗೆ ದೀಪವನ್ನು ಸ್ಪರ್ಶಿಸಿ ಸುಟ್ಟೋಗ್ತವೆ. ಆ ಎರಡನ್ನ ದೃಷ್ಟಾಂತವಾಗಿ ಕೊಟ್ಟು ಅದನ್ನ ವರ್ಣನೆ ಮಾಡ್ತಾರೆ. ಎರಡೂ ಸೇನೆಗಳ ಯೋಧರು ಯಾವ ಪ್ರಕಾರದಿಂದ ಭಗವಂತನ ವಿಕರಾಳ ಮುಖದಲ್ಲಿ ಪ್ರವೇಶಿಸುವುದನ್ನ ಅರ್ಜುನನು ನೋಡ್ತಾ ಇದ್ದಾನೋ ಅದನ್ನ ಈಗ ಎರಡು ಶ್ಲೋಕಗಳಲ್ಲಿ ಮೊದಲು ನದಿಗಳ ಜಲದ ದೃಷ್ಟಾಂತದಿಂದ ಮತ್ತಿನ್ನೊಂದು ಪತಂಗಗಳ ದೃಷ್ಟಾಂತದಿಂದ ಸ್ಪಷ್ಟೀಕರಿಸ್ತಾ ಇದ್ದಾನೆ. ಏನು? ಯಥಾ ನದೀನಾಂ ಬಹುವಂಬು ವೇಗ ಸಮುದ್ರಮೇವಾಭಿಮುಖ ದ್ರವಂತಿ ತಥಾ ತವಾಮಿ ನರಲೋಕ ವೀರ ವಿಶಂತಿ ವಕ್ರಾಣ್ಯವಿಜ್ವಲಂತಿ. ಯಥಾ ನದೀನಾಂ ಬಹುವಂಬು ವೇಗಾ ಸಮುದ್ರಮೇವಾಭಿಮುಖ ದ್ರವಂತಿ ತಥಾ ತವಾಮಿ ನರಲೋಕ ವೀರ ವಿಶಂತಿ ವಕ್ರಾಣ್ಯವಿಜ್ವಲಂತಿ. ಯಥಾ ನದೀನಾಂ ಬಹವಃ ಅಂಬುವೇಗಾಃ ಸಮುದ್ರಂ ಏವ ಅಭಿಮುಖಾಃ ದ್ರವಂತಿ ತಥಾ ಅಮಿ ನರಲೋಕವೀರಾಃ ಅಭಿವಿಜ್ವಲಂತಿ ತವ ವಕ್ತ್ರಾಣಿ ವಿಶಂತಿ. ಯಥಾ ಉಪಮಾನ, ಹೇಗೆ? ಯಥಾ ಅಂದ್ರೆ ಹೇಗೆ, ತಥಾ ಅಂದ್ರೆ ಹಾಗೆ. ಯಥಾ ಹೇಗೆ? ನದಿನ ಬಹುವಃ ಅಂಬುವೇಗಾಃ, ನದಿಗಳ ಬಹಳವಾದ ಜಲಪ್ರವಾಹವು ಸ್ವಾಭಾವಿಕವಾಗಿ ಯಾಕಡೆ ಹೋಗ್ತದೆ? ಸಮುದ್ರ ಏವ ಅಭಿಮುಖಾಃ ದ್ರವಂತಿ, ಸಮುದ್ರದ ಕಡೆಗೆ ಅಭಿಮುಖವಾಗಿ ಏನು ದ್ರವಂತಿ ಧಾವಿಸ್ತದು, ಹರಿತದು. ಹೇಗೆ? ನದಿಗಳ ಬಹಳವಾದ ಜಲಪ್ರವಾಹ, ಯಥಾ ನದೀನಾಂ ಬಹವಃ ಅಂಬುವೇಗಾಃ ಸಮುದ್ರಮೇವ ಅಭಿಮುಖಾಃ ದ್ರವಂತಿ, ಸಮುದ್ರದ ಕಡೆ ಹರಿತದು. ಈಗ ನೋಡ್ಬೇಕು ನೀವು ಆ ಗಂಗಾ ಅವೆಲ್ಲ ನೋಡಿದಾಗ, ಗಂಗಾ ನದಿ ನೋಡ್ಬೇಕು ಎಷ್ಟು ಜೋರಾಗಿ. ಈ ಗಂಗೋತ್ರಿಯಲ್ಲಿ ಆ ಗೋಮುಖದಿಂದ ಬಂದು ಇಳಿದು ಬರ್ತದೆ. ಆ ಬದ್ರಿನಾಥಲ್ಲಿ ಬರ್ತಕ್ಕಂಥ ಅಲಕಾನಂದ ಆಗಿರ್ಬೋದು, ಆ ಗಂಗೋತ್ರಿಯಲ್ಲಿ ಬರುವಂತ ಆ ಗಂಗೆ ಎಷ್ಟು ರಭಸವಾಗಿ ಅಂದ್ರೆ ನಾವೇನಾದ್ರೂ ಅಪ್ಪಿ ತಪ್ಪಿ ಬಿದ್ರೆ ಮುಗೀತು, ಮತ್ತೆ ಸಿಗೋದೇ ಇಲ್ಲ ಮನುಷ್ಯ.
ಆ ಒಳಗಡೆ ನದಿ ಒಳಗಡೆ ಶಬ್ದ ಕೇಳಿಸ್ತದೆ, ಡಬಿ 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 ಶಬ್ದ. ಏನ್ ಶಬ್ದ ಅಂದ್ರೆ ಆ ಒಳಗಡೆಯಿಂದ ತಗೊಂಡು ಹೋಗ್ತಕ್ಕಂಥ ಗುಂಡು ಕಲ್ಲುಗಳು ಒಂದಕ್ಕೊಂದು ಹೊಡ್ಕೊಂಡು ಬರುವಂತ ಶಬ್ದ. ಡಮ್ 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 ಶಬ್ದ ಬರ್ತಾ ಇರ್ತದೆ ಒಳಗಡೆನೆ, ನಮ್ಗೆ ಕಾಣಿಸಲ್ಲ ಅವು ಒಂದಕ್ಕೊಂದು ಹಾಗೆ ಹೊಡ್ಕೊಂಡಾಗ ಬರುವಂತ ಶಬ್ದ. ಅಷ್ಟು ಶಬ್ದ ಎಷ್ಟು ವೇಗವಾಗಿ ಹೋಗುತ್ತಪ್ಪ ಅಂದ್ರೆ ಬಾ ನೋಡ್ಲಿಕ್ಕೆ ಭಯ ಆಗ್ತದೆ. ಅಂದ್ರೆ ಏನು, ಹಾಗೆ ಯಥಾ ನದೀನಾಂ ಬಹವ ಅಂಬುವೇಗ, ನದಿಗಳ ಜಲಪ್ರವಾಹ ಸ್ವಾಭಾವಿಕ ಯಾಕಡೆ ಹೋಗ್ತದೆ ಅಂದ್ರೆ ಅಲ್ಲಿಂದ ನೇರವಾಗಿ ಸಮುದ್ರ ಸೇರ್ಬೇಕೀಗ, ಅಲ್ಲಿವರೆಗೆ ನಿಲ್ಲಂಗಿಲ್ಲ ಇನ್ನು. ಅದು ಹೇಗೆ ಅತಿ ವೇಗವಾಗಿ ಸಮುದ್ರಮೇವ ಅಭಿಮುಖ, ಸಮುದ್ರದ ಕಡೆಗೆ ಸಮ್ಮುಖವಾಗಿ ಧಾವಿಸ್ತದು ಹೋಗ್ತದು. ಅರ್ಥಾತ್ ಸಮುದ್ರದಲ್ಲಿ ಪ್ರವೇಶ ಮಾಡ್ತಾ ಇದೆಯೋ ತಥಾ ಉಪಮಾನ ಇದು. ಹೇಗೆ ನದಿಗಳ ನೀರು ಜಲಪ್ರವಾಹ ಸ್ವಾಭಾವಿಕವಾಗಿ ಸಮುದ್ರದ ಕಡೆಗೆ ಹರಿತದೋ, ಕಡೆ ಹರಿತದೋ, ಹಾಗೆ ತಥಾ ಹಾಗೇನೆ ಆಮಿ ನರಲೋಕ ವೀರಾಹ ಅಭಿವಿಜ್ವಲಂತಿ, ಆ ರೀತಿ ಈ ನರಲೋಕದ ಶ್ರೇಷ್ಠ ವೀರರು. ಯಾರು ಶ್ರೇಷ್ಠ ವೀರರು? ಭೀಷ್ಮ, ದ್ರೋಣ, ಕರ್ಣ, ನಮ್ಮ ಪಕ್ಷದ ಪ್ರಧಾನ ಯೋಧರುಗಳು, ಮಹಾನ್ ವ್ಯಕ್ತಿಗಳಿಂಗಿರ ಸಾಮಾನ್ಯ ಸೈನಿಕರು. ಸಾಮಾನ್ಯರ ಬಗ್ಗೆ ಹೇಳೋದಾದ್ರೆ ಏನಿದೆ, ಇವರೆಲ್ಲ ತಥಾ ಅಮಿ ನರಲೋಕ ವೀರಾಹ ಅಭಿವಿಜ್ವಲಂತಿ ತವ ಪ್ರಾಣಿ. ಈ ನರಲೋಕದ ವೀರ ಶ್ರೇಷ್ಠ ವೀರರು ಕೂಡ ಪ್ರಜ್ವಲವಾದ ನಿನ್ನ ಮುಖಗಳಲ್ಲಿ ಅಗ್ನಿ ಇರ್ತಕ್ಕಂಥ ಅಗ್ನಿಗಳ ಜ್ವಾಲೆಗಳಿಂದ ಪ್ರಜ್ವಲಿಸ್ತಾ ಇದ್ದ ನಿನ್ನ ಮುಖಗಳಲ್ಲಿ, ನಿನ್ನ ಬಾಯಲ್ಲಿ ವಿಶಂತಿ ಪ್ರವೇಶ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಅರ್ಜುನ ನೋಡ್ತಾ ಇದ್ದಾನೆ. ಇನ್ನು ಯುದ್ಧ ಪ್ರಾರಂಭನೇ ಆಗಿಲ್ಲ. ಯುದ್ಧದಲ್ಲಿ ಮುಂದೆ ನಡೆಯಬಹುದಾದಂತ ಎಲ್ಲವನ್ನು ಕೂಡ ಈಗ ನೋಡಿಬಿಡ್ತಾ ಇದ್ದಾನೆ. ಮತ್ತೆ ಕೊನೆಗೊಂದು ಮಾತು ಹೇಳ್ತಾನೆ ಕೃಷ್ಣ, ಅರ್ಜುನ ಈಗಾಗಲೇ ನಾನು ಇವರೆಲ್ಲರನ್ನ ಮುಗಿಸಿದ್ದೇನೆ. ಅಂದ್ರೆ ಇವೆಲ್ಲರನ್ನ ನಾನು ಈಗಾಗ್ಲೇ ಅವೆಲ್ಲ ಹೋಗ್ಬಿಟ್ಟಿದ್ದಾರೆ. ಅವರು ಇದು ಸುಮ್ಮನೆ ನಿಮಿತ್ತ ಮಾತ್ರ. ಇಷ್ಟೆಲ್ಲ ಹೇಳಿದ ಮೇಲೆ ಕೊನೆಗೆ ಆಮೇಲೆ ಅರ್ಜುನ ಯುದ್ಧ ಮಾಡ್ತಾನೆ, ಆ ವಿಷಯ ಬೇರೆ. ಇವೆಲ್ಲವನ್ನ ಆ ವಿಶ್ವರೂಪ ದರ್ಶನದಲ್ಲಿ ಆ ಪರಮಾತ್ಮನ ಒಂದು ಕಡೆಯಲ್ಲಿ ಇಷ್ಟೆಲ್ಲವನ್ನು ನೋಡ್ತಾ ಇದ್ದಾನೆ. ಹೇಗೆ ನದಿಗಳ ಅನೇಕವಾದ ಜಲಪ್ರವಾಹಗಳು ಸ್ವಾಭಾವಿಕವಾಗಿಯೇ ಸಮುದ್ರಕ್ಕೆ ಸಮ್ಮುಖವಾಗಿ ಧಾವಿಸ್ತಾವೋ, ಅರ್ಥಾತ್ ಸಮುದ್ರದಲ್ಲಿ ಪ್ರವೇಶಿಸ್ತಾವೋ, ಹಾಗೆಯೇ ಈ ನರಲೋಕದ ಶ್ರೇಷ್ಠ ವೀರರು ಸಹ ಪ್ರಜ್ವಲಿತವಾದ ನಿನ್ನ ಮುಖಗಳಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ನದಿಗಳು ಸಮುದ್ರದಲ್ಲಿ ಪ್ರವೇಶಿಸುವ ದೃಷ್ಟಾಂತವನ್ನು ಕೊಟ್ಟು ಪ್ರವೇಶವಾಗುವವರೆಗಾಗಿ ನರಲೋಕ ವೀರಾಹ ಎಂಬ ವಿಶೇಷಣವು ಯಾವ ಅಭಿಪ್ರಾಯದಿಂದ ಕೊಡಲಾಗಿದೆ ಮತ್ತು ಮುಖಗಳ ಜೊತೆಗೆ ಅಭಿವಿಜ್ವಲಂತಿ ಎಂಬ ವಿಶೇಷಣವನ್ನು ಕೊಡುವ ಅಭಿಪ್ರಾಯವೇನು? ಈ ಶ್ಲೋಕದಲ್ಲಿ ನದಿಗಳು ಸಮುದ್ರದಲ್ಲಿ ಪ್ರವೇಶಿಸತಕ್ಕಂತ ದೃಷ್ಟಾಂತವನ್ನ ಕೊಟ್ಟು ಪ್ರವೇಶವಾಗುವವರಿಗಾಗಿ ನರಲೋಕ ವೀರ ಎಂಬ ವಿಶೇಷಣ ಯಾವ ಅಭಿಪ್ರಾಯದಿಂದ ಕೊಡಲಾಗಿದೆ ಮತ್ತು ಮುಖಗಳ ಜೊತೆಗೆ ಅಭಿವಿಜ್ವಲಂತಿ ಎಂಬ ವಿಶೇಷವನ್ನ ಕೊಡುವಂತ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಮಾಡ್ತಾ ಈ ಶ್ಲೋಕದಲ್ಲಿ ಭೀಷ್ಮ ದ್ರೋಣಾದಿ ಶ್ರೇಷ್ಠ ಶೂರ ವೀರ ಪುರುಷರು ಪ್ರವೇಶ ಮಾಡುವುದರ ವರ್ಣನೆ ಮಾಡಲಾಗಿದೆ. ಯಾರು ಭಗವಂತನ ಪ್ರಾಪ್ತಿಗಾಗಿ ಸಾಧನೆ ಮಾಡುತ್ತಿದ್ದಾರೋ ಮತ್ತು ಯಾರಿಗೆ ಇಚ್ಛೆ ಇಲ್ಲದೆ ಯುದ್ಧದಲ್ಲಿ ತೊಡಗಬೇಕಾಯಿತೋ ಹಾಗೂ ಯಾರು ಯುದ್ಧದಲ್ಲಿ ಮಡಿದು ಭಗವಂತನನ್ನೇ ಪಡೆಯುವವರಾಗಿದ್ದರು ಇದೇ ಕಾರಣದಿಂದ ಅವರಿಗಾಗಿ ನರಲೋಕ ವೀರಾಹ ಎಂಬ ವಿಶೇಷವನ್ನು ಕೊಡಲಾಗಿದೆ. ಅವರು ಭೌತಿಕ ಯುದ್ಧದಲ್ಲಿ ಹೇಗೆ ಮಹಾವೀರರಾಗಿದ್ದಾರೋ ಹಾಗೆಯೇ ಭಗವತ್ ಪ್ರಾಪ್ತ ಸಾಧನ ರೂಪಿ ಆಧ್ಯಾತ್ಮಿಕ ಯುದ್ಧದಲ್ಲಿಯೂ ಕಾಮಾದಿ ಶತ್ರುಗಳ ಜೊತೆ ತುಂಬಾ ವೀರರಾಗಿ ಕಾದಾಡುವವರಾಗಿದ್ದರು. ಅವರ ಪ್ರವೇಶದಲ್ಲಿ
ನದಿ ಮತ್ತು ಸಮುದ್ರದ ದೃಷ್ಟಾಂತವನ್ನು ಕೊಟ್ಟು ಅರ್ಜುನನು ಹೇಗೆ ನದಿಗಳ ನೀರು ಸ್ವಾಭಾವಿಕವಾಗಿ ಸಮುದ್ರದ ಕಡೆಗೆ ಓಡುತ್ತದೋ ಮತ್ತು ಕೊನೆಯಲ್ಲಿ ತಮ್ಮ ನಾಮರೂಪಗಳನ್ನು ತ್ಯಜಿಸಿ ಸಮುದ್ರವೇ ಆಗಿಬಿಡುತ್ತವೆಯೋ ಹಾಗೆ ಈ ಶೂರವೀರರಾದ ಭಕ್ತ ಜನರು ಕೂಡ ನಿನ್ನೆಡೆಗೆ ಮುಖ ಮಾಡಿ ಓಡುತ್ತಿದ್ದಾರೆ ಮತ್ತು ನಿನ್ನೊಳಗೆ ಅಭಿನ್ನ ಭಾವದಿಂದ ಪ್ರವೇಶಿಸುತ್ತಿದ್ದಾರೆ ಎಂಬ ಭಾವವನ್ನ ಕಾಣಿಸಿದ್ದಾನೆ. ಇಲ್ಲಿ ಮುಖಗಳ ಜೊತೆಗೆ ಅಭಿವಿಜ್ವಲಂತಿ ವಿಶೇಷವನ್ನು ಕೊಟ್ಟು ಹೇಗೆ ಸಮುದ್ರದಲ್ಲಿ ಎಲ್ಲಾ ಕಡೆ ಅಪರಂಪಾರ ನೀರೇ ತುಂಬಿದೆಯೋ ಮತ್ತು ನದಿಗಳ ನೀರು ಅದರಲ್ಲಿ ಪ್ರವೇಶ ಮಾಡಿ ಅದರೊಂದಿಗೆ ಏಕತ್ವವನ್ನು ಪಡೆದುಕೊಳ್ಳುತ್ತದೆಯೋ ಹಾಗೆಯೇ ನಿನ್ನ ಎಲ್ಲಾ ಮುಖಗಳು ಕೂಡ ಎಲ್ಲಾ ಕಡೆಯಿಂದ ಅತ್ಯಂತ ಜ್ಯೋತಿರ್ಮಯವಾಗಿವೆ ಮತ್ತು ಅದರಲ್ಲಿ ಪ್ರವೇಶಿಸುವ ಶೂರ ವೀರ ಭಕ್ತ ಜನರು ಕೂಡ ನಿನ್ನ ಮುಖಗಳ ಮಹಾನ್ ಜ್ಯೋತಿಗಳಲ್ಲಿ ತಮ್ಮ ಬಾಹ್ಯ ರೂಪವನ್ನು ದಹಿಸಿಕೊಂಡು ಸ್ವಯಂ ಜ್ಯೋತಿರ್ಮಯರಾಗಿ ನಿನ್ನಲ್ಲಿ ಏಕತೆಯನ್ನ ಪಡೆಯುತ್ತಾರೆ ಎಂಬ ಭಾವವನ್ನ ಧರಿಸಿದ್ದಾನೆ. ಲೌಕಿಕವಾಗಿ ಅದನ್ನ ಪಾರಮಾರ್ಥಿಕವಾಗಿ ಹೇಗೆ ನಿರೂಪಣೆ ಎಷ್ಟು ಚೆನ್ನಾಗಿ ಮಾಡಿದ. ಲೌಕಿಕವಾದ ವಿಷಯವನ್ನ ಅದಕ್ಕೆ ಅನ್ವಯ ಮಾಡಿ ಪಾರಮಾರ್ಥಿಕವಾಗಿ ಅದನ್ನು ಹೇಗೆ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ನದಿಗಳು ಸಮುದ್ರದಲ್ಲಿ ಪ್ರವೇಶಿಸತಕ್ಕಂತ ದೃಷ್ಟಾಂತ ಕೊಟ್ಟು ಪ್ರವೇಶ ಮಾಡುವವರಿಗಾಗಿ ನರಲೋಕ ವೀರ ಎಂಬ ವಿಶೇಷಣವನ್ನ ಯಾವ ಅಭಿಪ್ರಾಯದಿಂದ ಕೊಡಲಾಗಿದೆ ಮತ್ತು ಮುಖಗಳ ಜೊತೆಗೆ ಅಭಿವಿಜ್ವಲಂತಿ ಎಂಬ ವಿಶೇಷವನ್ನು ಕೊಡುವ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಇದೆ. ಸಮಾಧಾನ ಅಂತಂದ್ರೆ ಈ ಶ್ಲೋಕದಲ್ಲಿ ಭೀಷ್ಮ ದ್ರೋಣಾದಿ ಶ್ರೇಷ್ಠ ಶೂರ ವೀರ ಪುರುಷರು ಪ್ರವೇಶ ಮಾಡುವುದರ ವರ್ಣನೆ ಮಾಡಲಾಗಿದೆ. ಏನು ಈ ಶ್ಲೋಕದಲ್ಲಿ ಅರ್ಜುನ ಯಾವ ವಿಶ್ವರೂಪ ದರ್ಶನವನ್ನ ಮಾಡ್ತಾ ಇದ್ದಾನೆ, ಅಲ್ಲಿ ಇವೆಲ್ಲವನ್ನು ನೋಡ್ತಾ ಇದ್ದಾನೆ. ಏನು ಭೀಷ್ಮ ದ್ರೋಣಾದಿ ಶ್ರೇಷ್ಠ ಶೂರ ವೀರ ಪುರುಷರು ಕೂಡ ಹೇಗೆ ಪ್ರವೇಶ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾ, ಯಾರು ಭಗವಂತನ ಪ್ರಾಪ್ತಿಗಾಗಿ ಸಾಧನೆ ಮಾಡ್ತಾ ಇದ್ದಾರೋ ಅಂದ್ರೆ ಏನು, ಶೂರವೀರರೇ ಪ್ರವೇಶ ಮಾಡ್ತಾ ಇದ್ದಾರೆ. ಅದೇ ರೀತಿ ಯಾರು ಭಗವಂತನ ಪ್ರಾಪ್ತಿಗಾಗಿ ಸಾಧನೆ ಮಾಡ್ತಾ ಇದ್ದಾರೋ, ಯಾರು ಭಗವಂತನ ಪ್ರಾಪ್ತಿಗಾಗಿ ಸಾಧನೆ ಮಾಡ್ತಿದ್ದಾರೋ ಮತ್ತು ಯಾರಿಗೆ ಇಚ್ಛೆ ಇಲ್ಲದೆ ಯುದ್ಧದಲ್ಲಿ ತೊಡಗಬೇಕಾಯಿತು, ಇಚ್ಛೆ ಇಲ್ಲದಿದ್ರು ಕೂಡ ಭೀಷ್ಮ ದ್ರೋಣಾದಿಗಳಿಗೆ ವಾಸ್ತವವಾಗಿ ಯುದ್ಧ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ, ಆದ್ರೂ ಕೂಡ ಯುದ್ಧ ಮಾಡುವಂತ ಸಂದರ್ಭ ಬಂತು, ಅವರಿಗೆ ತೊಡಗಬೇಕಾಯ್ತು. ಹಾಗೂ ಯಾರು ಯುದ್ಧದಲ್ಲಿ ಮಡಿದು ಭಗವಂತನನ್ನೇ ಪಡೆಯುವವರಾಗಿದ್ದರು, ಏನು ಯುದ್ಧದಲ್ಲಿ ಮಡಿದ್ರು ಅವರು ಭಗವಂತರನ್ನೇ ಪಡೆಯುತ್ತಾರೆ. ಭೀಷ್ಮ ಪಿತಾಮಹ ನೋಡಿ ಕೊನೆಯದಾಗಿ ಯುದ್ಧದಲ್ಲಿ ಕೆಳಗೆ ಬೀಳ್ತಾರೆ. ಆದ್ರೂ ಇಚ್ಛಾಮರಣೆಯಾದ ಕಾರಣ ಕೊನೆಗೆ ಎಷ್ಟೋ ಧರ್ಮಗಳ ಉಪದೇಶವನ್ನು ಕೂಡ ಮಾಡ್ತಾರೆ ಪಾಂಡವರಿಗೆ. ಕೊನೆಯದಾಗಿ ವಿಷ್ಣು ಸಹಸ್ರನಾಮವನ್ನು ಕೂಡ ಹೇಳಿ ಉತ್ತರಾಯಣ ಕಾಲ ಸನ್ನಿಹಿತವಾಗುತ್ತಂತೆ ಅವರು ಪ್ರಾಣ ಪ್ರಯಾಣ ಎಲ್ಲಿಗೆ ಮಾಡ್ತಾರೆ, ಪರಮಾತ್ಮನ್ನೇ ಸೇರ್ತಾರೆ. ಈ ಯುದ್ಧದಲ್ಲಿ ಬಿದ್ದವರನ್ನು ಮಾತ್ರಕ್ಕೆ ಇಲ್ಲ ಹೋಗ್ಲಿಲ್ಲ, ಪರಮಾತ್ಮನ್ನೇ ಸೇರ್ತಾರೆ. ಅದನ್ನ ಹೇಳ್ತಿದಾರೆ ಇಲ್ಲಿ. ಯಾರು ಭಗವಂತನ ಪ್ರಾಪ್ತಿಗಾಗಿ ಸಾಧನೆ ಮಾಡ್ತಾ ಇದ್ದಾರೋ ಮತ್ತು ಯಾರಿಗೆ ಇಚ್ಛೆ ಇಲ್ಲದೆ ಯುದ್ಧದಲ್ಲಿ ತೊಡಗಬೇಕಾಯಿತು, ಭೀಷ್ಮ ದ್ರೋಣ ಸಾಮಾನ್ಯರಲ್ಲ ಅವರೆಲ್ಲ. ದ್ರೋಣಾಚಾರ್ಯರ ಬಗ್ಗೆ ನಾವು ತಿಳ್ಕೊಂಡ್ವಿ. ದ್ರೋಣಾಚಾರ್ಯರು ಅಶ್ವತ್ಥಾಮ ಅತಃ ಕುಂಜರಹ ಅಂತ ಶಬ್ದ ಯಾವಾಗ ಬರ್ತದೆ ಅದು ಧರ್ಮರಾಜನ ಬಾಯಿಂದ. ಅಂತ ಘೋರ ಯುದ್ಧದಲ್ಲಿ ಕೂಡ ದ್ರೋಣಾಚಾರ್ಯರು ತಮ್ಮ ಬಿಲ್ಲು ಬಾಣಗಳನ್ನ ಆ ಕಡೆ ಬಿಸಾಕಿ ಹಾಗೆ ಯೋಗಸ್ಥರ ಅಂದ್ರೆ ಹಾಗೆ ಯೋಗದಲ್ಲಿ ಆಸೀನರಾಗ್ತಾರೆ. ಆಸೀನರಾಗಿ ಸಹಸ್ರಾರದಿಂದ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ಬಿಡ್ತಾರೆ. ಎಲ್ಲೋದ್ರು ಅಂದ್ರೆ ಪರಮಾತ್ಮ ಸೇರ್ಕೊಂಡ್ಬಿಡ್ತಾರೆ ಅಂತ. ಅಂತ ಒಂದು ರಣರಂಗದಲ್ಲಿ ಕೂಡ ಆ ಬಿಲ್ಲು ಬಾಣಗಳ ಪಕ್ಕಕ್ಕಿಟ್ಟು ಆಗಿದಾಗಿ ಆಸೀನರಾಗಿ ಹಾಗೆ ಕೆಳಗಿಂದ ಮೂಲಾಧಾರದಿಂದ ಪ್ರಾಣಶಕ್ತಿಯನ್ನು ಹಾಗೆ ಮೇಲೆ ತಗೊಂಡೋಗಿ ಸಹಸ್ರಾಧಾರದಿಂದ ಮೇಲೆ ಹಂಗೆ ನಿತ್ಯ ಅಂದ್ರೆ ಚಿರಂಜೀವಿಯಾದ ಮಗನೇ ಹೋದ ಮೇಲೆ ನಾ ಇಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿ ಪರಮಾತ್ಮ ಸೇರ್ಕೊಂಡ್ಬಿಡ್ತಾರೆ. ಯುದ್ಧ ಮಾಡ್ಲಿಕ್ಕೆ ಅವ್ರಿಗೂ ಇಚ್ಛೆ ಇರ್ಲಿಲ್ಲ ದ್ರೋಣಾಚಾರ್ಯರಿಗೆ.
ಯುದ್ಧರಂಗದಲ್ಲೇನೆ ಅಷ್ಟೇ, ಯುದ್ಧರಂಗದ ಮಧ್ಯದಲ್ಲೇನೆ ಅವರು ಹಾಗೆ ತಮ್ಮ ಪ್ರಾಣವನ್ನು ಪರಮಾತ್ಮ ಲೀನ ಮಾಡಿರ್ತಾರೆ. ಇದು ಸಾಮಾನ್ಯವಾದ ವಿಷಯ ಅಲ್ಲ. ಈಗ ಕೆಲವೊಂದನ್ನು ಯೋಚನೆ ಮಾಡಿದ ಅನಿಸ್ತದೆ ನಮ್ಗೆ, ಸಣ್ಣ ನೆಗಡಿ ಕೆಮ್ಮು ಬಂದ್ರೆ ಒದ್ದಾಡೋಗ್ಬಿಡ್ತೀವಿ, ಮತ್ತೆ ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಕೂತ್ಕೊಳ್ಳಿ ಕೂಡ. ಅದು ಎಷ್ಟು ಸಾಧನೆಯ ಬಲವು ನೋಡಿ. ಅಂತ ರಣರಂಗನ ಮಧ್ಯೆ ಅದು ಮಗನ ಮರಣದ ವಾರ್ತೆಯನ್ನು ಕೇಳಿ ಸಹ, ಸಾಮಾನ್ಯ ವಿಷಯ ಅಲ್ಲ. ಕೆಲವೊಂದು ವಿಷಯವನ್ನು ನಾವು ಹೇಳ್ಬೇಕಾದ್ರೆ ಇದು ಸಾಧ್ಯನಾ ಅನ್ಸುತ್ತೆ, ನಮ್ಮಂತವ್ರು ಸಾಧ್ಯ ಇಲ್ಲದೆ ಇರ್ಬೋದು. ಇಲ್ಲ, ಮಗ ಸತ್ತು ಅಂತ ಹೇಳಿದ್ಮೇಲೆ ಆವಾಗಲೇ ಸಮಾಧಿಸ್ಥರಾಗ್ಲಿಕ್ಕೆ ಆಗುತ್ತಾ? ಆಗ ಧ್ಯಾನ ಮಾಡ್ಲಿಕ್ಕೆ ಆಗುತ್ತಾ? ಯಾರು ಮಗ ಸತ್ತೋದ, ಈಗ ಮಾಡಿ ನೋಡೋಣ, ಈಗ ನೋಡಿ, ಈಗ ಕೇಳಿ ಸತ್ತಾಗ ಈಗ ಮಾಡಿ ನೋಡೋಣ, ಸಮಾಧಿಸ್ಥಿಗೆ ಹೋಗಿ ನೋಡೋಣ ಅಂತಂದ್ರೆ ಮನಸ್ಸು ಬಹಿರ್ಮುಖವಾಗಿಬಿಡ್ತದೆ, ಅಂತರ್ಮುಖವಾಗಿ ಮಾತೇ ಇಲ್ಲ. ಅಂತ ಸಂದರ್ಭದಲ್ಲೂ ಕೂಡ ಎಲ್ಲವನ್ನು ತ್ಯಾಗ ಮಾಡಿ ಹಾಗೆ ಸಮಾಧಿಸ್ಥರಾಗಿ ಪರಮಾತ್ಮ ಲೈವ್ ಆಗ್ತಾರಂದ್ರೆ ಅದು ಎಷ್ಟು ಸಾಧನೆಯ ಪರಾಕಾಷ್ಠೆ ಇತ್ತು, ನಾವು ಊಹೆ ಕೂಡ ಮಾಡ್ಕೊಳ್ತಾರೆ. ಹಾಗಾಗಿ ಭೀಷ್ಮರಾಗಿರ್ಲಿ, ದ್ರೋಣಾಚಾರ್ಯರಾಗಿರ್ಲಿ ಸಾಮಾನ್ಯ ವ್ಯಕ್ತಿಗಳಲ್ಲ. ಇರೋದೇನೋ ಕೃಷ್ಣ ಪರಮಾತ್ಮನಿಗೆ ವಿರುದ್ಧವಾದ ಪಕ್ಷದಲ್ಲಿ, ಆದ್ರೂ ಪರಮಾತ್ಮನಲ್ಲಿ ತುಂಬಾ ಭಕ್ತಿ ಗೊತ್ತಿದೆ ಅಂತ ಅವರಿಗೆಲ್ಲ. ನೋಡಿ, ಕೆಲವು ಧರ್ಮಗಳನ್ನ ಹೇಗೆ ಅವರು ಪಾಲನೆ ಮಾಡ್ತಾರಂದ್ರೆ, ಇರೋದೇನೋ ಆಪೋಸಿಟ್ ಪಾರ್ಟಿ, ಆದ್ರೆ ಕೃಷ್ಣನ ಭಕ್ತರು. ಒಂದ್ ಕಡೆ ಕೃಷ್ಣ ಜೊತೆ ವಿರೋಧ ಯುದ್ಧದಲ್ಲಿ, ಅವರ ಪರವಾಗಿ ಹೋರಾಡಿದವರು, ಅವರಿಗೆ ವಿರುದ್ಧವಾಗಿ ಹೋರಾಡೋದು. ಒಂದ್ ಕಡೆ ಅವ್ರ ಪರವಾಗಿ ಭಕ್ತಿ ಮಾಡೋದು. ಇದು ಚಿತ್ರ. ಹೇಗೆ ಭೀಷ್ಮಾಚಾರ್ಯರು ಪರಶುರಾಮ ಯುದ್ಧ ಮಾಡ್ತಾರಲ್ಲ, ಭೀಷ್ಮ ಪರಶುರಾಮ ಗುರು ಭೀಷ್ಮನಿಗೆ ಹೇಳ್ತಾರೆ, ಇಲ್ಲಿ ಮದುವೆ ಮಾಡ್ಕೋಬೇಕು ಅಂಬೆಯನ್ನು, ಇಲ್ಲ ಮದುವೆ ಮಾಡ್ಕೊ, ಒಂದ್ ಕಡೆ ಯುದ್ಧ ಮಾಡು, ಸರಿ ಗುರುಗಳೇ. ನಾನು ಗುರುಗಳೇ ಒಂದ್ ಕಡೆ ಭಕ್ತಿನೂ ಇದೆ, ಆಮೇಲೆ ಯುದ್ಧನು ಕೂಡ ಮಾಡೋದೆ. ಗುರುಗಳು ಕೆಳಗೆ ಬಿದ್ದೋಗ್ತಾರೆ ಭೀಷ್ಮಾಚಾರ್ಯ ಬಾಣದಿಂದ. ಓಡಿ ಬಂದು ಗುರುಗಳನ್ನ ಬಾಣ ತೆಗೆದು ಆಯ್ತಾ ನಮಸ್ಕಾರ ಮಾಡಿ, ನಾನು ಅಂತ ಅಧರ್ಮಿ ಭ್ರಷ್ಟ ಶಿಷ್ಯ ಇನ್ಯಾರಿಗೂ ಇರೋದಿಲ್ಲ, ಗುರುಗಳ ಮೇಲೆ ಬಾಣ ಪ್ರಯೋಗ ಮಾಡ್ತೀನಲ್ವಾ ಅಂತೇಳಿ ಮತ್ತೆ ಅಳುತ್ತಾನೆ. ಯಾರು? ಭೀಷ್ಮಾಚಾರ್ಯ. ಗುರುಗಳ ವಿರುದ್ಧವಾಗಿ ದಾನ ಮಾಡ್ತಾನೆ, ಗುರುಗಳಲ್ಲಿ ಮಹಾಭಕ್ತಿ ಕೊಡಿದ. ಹಾಗೆ ಭೀಷ್ಮಾಚಾರ್ಯರು ಪಾಂಡವರ ವಿರುದ್ಧ, ಪಾಂಡವರ ಜೊತೆ ಕೃಷ್ಣ ಇದ್ದೇ ಇದ್ದಾನೆ, ಅವ್ರ ಮೇಲೆ ಯುದ್ಧಕ್ಕೂ ಬರೋದೆ, ಆದ್ರೆ ಕೃಷ್ಣನ ಮಹಾನ್ ಭಕ್ತಿ ಕೂಡ ಮಾಡೋದು. ವಿಚಿತ್ರ ನೋಡಿ ಹೇಗಿದೆ. ಕೊನೆಗಾಲದಲ್ಲಿ ಅಂಪಶಯದ ಮೇಲೆ ಮಲಗಿದ್ರು ಸಹ ಆ ಕೃಷ್ಣನ ಧರ್ಮೋಪದೇಶ ಮಾಡ್ಲಿಕ್ಕೆ ನಿಮ್ಮಂತ ಮಹಾನ್ ವ್ಯಕ್ತಿಗಳು ಸೇರ್ಕೊಂಡ್ರೆ ಧರ್ಮದ ಉಪದೇಶ ಮಾಡ್ತಕ್ಕಂಥ ಯಾರಿದ್ದಾರೆ? ಹಾಗಾಗಿ ಯಾರಿಲ್ಲ ಅಂತೇಳಿ ಕೃಷ್ಣ ಕಳಿಸ್ತಾನೆ ಪಾಂಡವರನ್ನ, ಹೋಗಿ ಅವ್ರ ಹತ್ರ. ಸರಿ, ಬರ್ತಾರೆ. ಜೊತೆಲಿ ಕೃಷ್ಣ ಕೂಡ ಬರ್ತಾನೆ. ಹೇಳ್ತಾರೆ, ನಿಮ್ಮಂತ ಮಹಾನ್ ವ್ಯಕ್ತಿಗಳು ಕಣ್ಣು ಮುಚ್ಚಿದರೆ ಧರ್ಮೋಪದೇಶ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ದಯವಿಟ್ಟು ನಾವು ಅಂದ್ರೆ ಹೇಳ್ತಾರೆ. ಅಲ್ಲಪ್ಪ, ಗುರುಗಳಿಗೆ ಮಹಾನ್ ಗುರು ಕೃಷ್ಣ ನೀನಿರ್ಬೇಕಾದ್ರೆ ನಾನು ಉಪದೇಶ ಮಾಡೋದು ಎಂತ ಇದು ವಿಪರ್ಯಾಸ ಅಲ್ಲ. ಗುರುಗಳಿಗೆ ಮಹಾನ್ ಗುರು ನೀನು, ಜಗದ್ಗುರು, ನಿನ್ನ ಮುಂದೆ ನಾನು. ಇಲ್ಲ 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 ಹಂಗಂತಲ್ಲ, ಸಂದರ್ಭಾನುಸಾರವಾಗಿ ಯಾರು ಯಾರಿಗಿಂದ ಮಾಡ್ಬೇಕು ಇದರ ಅರ್ಥ ನನಗೆ ಗೊತ್ತಿಲ್ಲ ಅಂತಲ್ಲ, ನಾನು ಮಾಡ್ಲಿಕ್ಕೆ ಬರಲ್ಲ ಅಂತಲ್ಲ, ಆದ್ರೆ ಈ ಸಂದರ್ಭದಲ್ಲಿ ನೀವೇ ಉಪದೇಶ ಮಾಡ್ಬೇಕು ಅಂತೇಳಿ ಕೃಷ್ಣ ನಿನ್ನ ಇಚ್ಛೆ ಅಂತ ಆಗ್ಲಿ ಅಂತ ಹೇಳಿ ಆಗ್ಲೇ ಧರ್ಮೋಪದೇಶವನ್ನು ಮಾಡ್ತಾರೆ. ಮತ್ತು ವಿಷ್ಣು ಸಹಸ್ರನಾಮಗಳನ್ನ ಹೇಳಿ ಮತ್ತೆ ಅವರು ಕಣ್ಣು ಮುಚ್ಚುತ್ತಾರೆ ಆ ವಿಷಯದಲ್ಲಿ. ಹಾಗೆ ಯುದ್ಧ ಮಾಡಬೇಕು ಅಂತ ಇಚ್ಛೆ ಇಲ್ಲ ಅವ್ರಿಗೆ, ಆದ್ರೂ ಯುದ್ಧ ಮಾಡುವಂತ ಪರಿಸ್ಥಿತಿ ದ್ರೋಣಾಚಾರ್ಯರಿಗೆ ಕೂಡ, ಹಾಗೆ ಭೀಷ್ಮಾಚಾರ್ಯ ಕೂಡ ಹಾಗೆ ಯಾರು ಭಗವಂತನ ಪ್ರಾಪ್ತಿಗಾಗಿ ಸಾಧನೆ ಮಾಡ್ತಾ ಇದ್ರು ಮತ್ತು ಯಾರಿಗೆ ಇಚ್ಛೆ ಇಲ್ಲದ ಯುದ್ಧದಲ್ಲಿ ತೊಡಗಬೇಕಾಯ್ತು, ಯಾರಿಗೆ? ದ್ರೋಣ ಭೀಷ್ಮಾಚಾರ್ಯರಿಗೆ. ಹಾಗೂ ಯಾರ ಯುದ್ಧದಲ್ಲಿ ಮಡಿದು ಭಗವಂತರನ್ನೇ ಪಡೆಯುವರಾಗಿದ್ದರು, ಯುದ್ಧದಲ್ಲಿ ಮಡಿದವರೇನ ಭಗವಂತರನ್ನೇ ಪಡಿತಾರೆ. ಇದೇ ಕಾರಣದಿಂದ ಅವರಿಗಾಗಿ ನರಲೋಕ ವೀರ, ಈ ಲೋಕದಲ್ಲಿದ್ದರೂ ವೀರರೇ ಎಂಬ ವಿಶೇಷಣವನ್ನು ಕೊಡಲಾಗಿದೆ. ಅವರು ಭೌತಿಕ ಯುದ್ಧದಲ್ಲಿ ಹೇಗೆ ಮಹಾವೀರರಾಗಿದ್ದರು, ಹಾಗೆಯೇ ಭಗವತ್ ಪ್ರಾಪ್ತಿ
ಸಾಧನ ರೂಪಿ ಆಧ್ಯಾತ್ಮಿಕ ಯುದ್ಧದಲ್ಲಿ ಕೂಡ ನೋಡಿ, ಕೇವಲ ಭೌತಿಕ ಯುದ್ಧದಲ್ಲಿ ಮಾತ್ರ ವೀರರಾಗಿರ್ಲಿಲ್ಲ. ಭಗವತ್ ಪ್ರಾಪ್ತಿ ಸಾಧನ ರೂಪಿ ಆಧ್ಯಾತ್ಮಿಕ ಯುದ್ಧದಲ್ಲಿ ಕೂಡ ಕಾಮಾದಿ ಶತ್ರುಗಳ ಮೇಲೆ ತುಂಬಾ ವೀರರಾಗಿ ಕಾದಾಡವರಾಗಿದ್ದರು. ನೋಡಿ ಎಷ್ಟು ಚೆನ್ನಾಗಿ ಅದನ್ನ ಹೊರಕ್ಕೆ ತಗೊಂಡ್ಬರ್ತಾರೆ, ಅನ್ವಯ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಕೇವಲ ಭೌತಿಕವಾದ ಯುದ್ಧದಲ್ಲಿ ಮಹಾವೀರರಾಗಿರ್ಲಿಲ್ಲ ಅವರು. ಮತ್ತೇನು, ಭಗವತ್ ಪ್ರಾಪ್ತಿ ಸಾಧನ ರೂಪಿ ಆಧ್ಯಾತ್ಮಿಕ ಯುದ್ಧದಲ್ಲಿ ಕೂಡ ಅವರು ವೀರರಾಗಿದ್ರು. ಹೇಗೆ ಈಗ ನೋಡಿ, ಸಾಮಾನ್ಯವಾಗಿ ನಾವು ನೋಡ್ತೀವಿ ಲೌಕಿಕದಲ್ಲಿ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ನೋಡಿದ್ರೆ, ಕರಾಟೆ ಬ್ಲಾಕ್ ಬೆಲ್ಟ್. WWE ನಲ್ಲಿ ರೆಗ್ಯುಲರ್ಸ್ ಎಷ್ಟು ಇರುತ್ತೆ, ಹೆಂಗಿರ್ತಾರೆ ನೋಡಿದಾರೆ ಅವರು. ಹಾಗೆ ಐರನ್ ರಾಡಿಂದ ಹೊಡೆದ್ರೆ ಏನಾಗಲ್ಲ, ಅವ್ರಿಗೆ ಒದಿತಾರೆ, ಕೆಳಗೆ ಬಿಸಾಕ್ತಾರೆ, ಚೇರ್ ತಗೊಂಡು ಹೊಡೆದು ಬಿಡ್ತಾರೆ, ದೊಡ್ಡ ಸುತ್ತಿಗೆ ತಗೊಂಡು ಕೂಡ ಹೊಡೆದು ಬಿಡ್ತಾರೆ. ಅಂದ್ರೇನು, ಭೌತಿಕವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಏನೆಲ್ಲ ಮಾಡ್ತಾರೆ. ಭೌತಿಕವಾದದಲ್ಲಿ ಹೇಗೆ ಅವರು ಮಹಾವೀರರು, ಆದ್ರೆ ಕಾಮಾದಿ ಶತ್ರುಗಳು. ಆದ್ರೆ ಇಂದ್ರಿಯಗಳ ಜಯ, ಮನೋಜಯ ಮಾತ್ರ ಬಿಲ್ಕು ಅದ್ಮೇಲೆ ಕಮೆಂಡಿಂಗೇ ಇರಲ್ಲ. ನೋಡ್ತೀವಿ ನಾವು, ಅದೆಲ್ಲ ಆಯ್ತು, ಹೊರಗೆ ಬಂದ್ರ ಬಾಸ್ ತಿಂದು ಕುಡಿದು ಮೋಜಿ ಮಸ್ತ್ ಮೇಲೆ ಮುಗಿತಲ್ಲಿ. ದೊಡ್ಡ ರೆಗ್ಯುಲರ್ಸ್ ಅಲ್ಲ ಸಾಧನೆ ಮಾಡ್ತಾರೆ, ಒಳ್ಳೆ ಸಾಧನೆ ಇಲ್ಲ ಅಂತಲ್ಲ. ಆದ್ರೆ ಕಾಮಾದಿ ಶತ್ರುಗಳ ವಿಷಯ ಬಂದಾಗ, ಅರಸಿಟವರ್ಗಳ ವಿಷಯ ಬಂದಾಗ ಅದಕ್ಕೆ ವಶರಾಗಿ, ಅದಕ್ಕೆ ಗುಲಾಮರಾಗಿ ಬದುಕ್ತಾ ಇರ್ತಾರೆ. ಈ ಭೀಷ್ಮ ದ್ರೋಣಾದಿ ಇವರು ಆತರ ಅಲ್ಲ. ಮತ್ತೇನು, ಭೌತಿಕವಾದ ಯುದ್ಧದಲ್ಲಿ ಹೇಗೆ ಮಹಾವೀರರಾಗಿರ್ತಾರೋ ಹಾಗೆ ಭಗವತ್ ಪ್ರಾಪ್ತಿ ಸಾಧನ ರೂಪಿ ಆಧ್ಯಾತ್ಮಿಕ ಯುದ್ಧದಲ್ಲಿ ಕೂಡ ಏನು ಕಾಮಾದಿ ಶತ್ರುಗಳ ಜೊತೆ ತುಂಬಾ ವೀರರಾಗಿ ಕಾದಾಡುವವರಾಗಿದ್ದರು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಸೂಯ ದ್ವೇಷ ಮೊದಲಾದ ಇವರೆಲ್ಲ ಶತ್ರುಗಳು, ಎಲ್ರಿಗೂ ಶತ್ರುಗಳೇ. ಇವರು ಶತ್ರುಗಳು ಅಂತ ನಮ್ಗೆ ಗೊತ್ತು ಕೂಡ ಇಲ್ಲ. ನೀವೆಲ್ಲ ಸಾಮಾನ್ಯವಾಗಿ ಲೋಕದಲ್ಲಿ ಬರುವಂತ ಪಠ್ಯ ಪುಸ್ತಕದಲ್ಲಿ ಇವರೆಲ್ಲ ಶತ್ರುಗಳು ಅಂತೇಳಿ ಎಲ್ಲಾದ್ರೂ ಇಂದಿನ ಪಠ್ಯಾಂಶದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇದೆಯಾ? ಇವತ್ತಿನ ಪಠ್ಯ ಪುಸ್ತಕದಲ್ಲಿ ಇವೆಲ್ಲ ನಮ್ಗೆ ಶತ್ರುಗಳು ಅಂತೇಳಿ, ಸ್ವಾರ್ಥ, ಅಸೂಯೆ, ದ್ವೇಷ ಇವೆಲ್ಲ ಕೂಡ ಶತ್ರುಗಳು ನಮಗೆ, ಇವ್ರನ್ನ ಹೆಂಗಾರು ಮಾಡಿ ನಾವು ಜಯಿಸಬೇಕು ಅಂತ ಎಲ್ಲಿ ಆದ್ರೂ ಪಠ್ಯ ಪುಸ್ತಕದಲ್ಲಿ ಇದೆಯಾ? ನನ್ನ ಪ್ರಶ್ನೆ. ಏನಾದ್ರು ಇದೆಯಾ? ನೋಡಿದೀರಾ? ಇಲ್ಲ. ಆದ್ರೆ ಇಲ್ಲಿ ಕೇವಲ ಇವರು ಭೌತಿಕ ಯುದ್ಧದಲ್ಲಿ ಮಾತ್ರ ಮಹಾವೀರರಾಗಿರ್ಲಿಲ್ಲ. ಭಗವತ್ ಪ್ರಾಪ್ತಿ ಸಾಧನ ರೂಪಿ ಆಧ್ಯಾತ್ಮಿಕ ಯುದ್ಧದಲ್ಲಿ ಕೂಡ ಅಂದ್ರೇನು, ಕಾಮಾದಿ ಶತ್ರುಗಳ ಜೊತೆ ತುಂಬಾ ವೀರರಾಗಿ ಹೋರಾಡೋರಾಗಿದ್ದರು. ಭೀಷ್ಮಾಚಾರ್ಯರಾಗ್ಲಿ, ದ್ರೋಣಾಚಾರ್ಯ ಇಲ್ಲಾಂದ್ರೆ ಅಷ್ಟೆಲ್ಲ ಅವ್ರಿಗೆ ಇದಿಲ್ಲ ಅಂದ್ರೆ ಅಷ್ಟು ಎಂತೆಂತ ಭೀಷ್ಮಾಚಾರ್ಯ ನೋಡಿ, ಅವ್ರ ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ರೆ ಯಾರು ಯುದ್ಧಕ್ಕೆ ನಿಂತ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ದ್ರೋಣಾಚಾರ್ಯರು ಅಷ್ಟೇ, ಎಂತೆಂತ ಅವರು ತಪಸ್ಸು ಮಾಡಿ ಏನೆಲ್ಲ ಮಾಡಿ. ಇದ್ರ ಬಗ್ಗೆ ನಮ್ಗೆ 1ನೇ ಅಧ್ಯಾಯದಲ್ಲಿ ಬಂತು, ದ್ರೋಣಾಚಾರ್ಯರು ಹೇಗೆ ಎಷ್ಟು ತಪಸ್ಸು ಮಾಡಿದ್ರು, ಮತ್ತೆ ಹೇಗೆ ಎಷ್ಟು ಬಡಪಾಯಿ ಆಗಿದ್ರು. ಭಿಕ್ಷಾಟನಿಗೆ ದ್ರುಪದನ ಹತ್ರ ಹೋಗ್ತಾರೆ, ಮಿತ್ರ ಅಂತ ಹೇಳಿ ಹೇಗೆ ಅವಮಾನ ಮಾಡ್ತಾನೆ. ಅಶ್ವತ್ಥಾಮ ಚಿರಂಜೀವಿ ಮಗ, ಅಶ್ವತ್ಥಾಮ ಬಲಿ ವ್ಯಾಸ್ವಾನಮಾಸ್ಯ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ. ಆ ಚಿರಂಜೀವಿಗಳ ಆ ಕ್ರಮದಲ್ಲಿ ಮೊದಲನೇ ಹೆಸರು ಅಶ್ವತ್ಥಾಮ. ಅಶ್ವತ್ಥಾಮ ಯಾರು? ದ್ರೋಣಾಚಾರ್ಯರ ಮಗ ಚಿರಂಜೀವಿ ಅಶ್ವತ್ಥಾಮ. ಹಾಗಾಗಿ ಅಂತ ಮಗನಿರ್ಬೇಕಾದ ತಂದೆ ಹೇಗಿರ್ಬೋದು, ಅವರು ಊಹೆ ಮಾಡ್ಕೋಬೇಕು ನಾವು. ಇನ್ನು ಆ ಭಗವತ್ ಪ್ರಾಪ್ತಿ ಸಾಧನ ರೂಪಿ ಆಧ್ಯಾತ್ಮಿಕದಲ್ಲಿ ಕೂಡ ಕಾಮಾದಿ ಶತ್ರುಗಳ ಜೊತೆ ತುಂಬಾ ವೀರರಾಗಿ ಕಾದಾಡುವರಾಗಿದ್ದರು. ವೀರರು ಅಂದ್ರೆ ಕೇವಲ ಬಾಹ್ಯವಾಗಿ ಯುದ್ಧದಲ್ಲಿ ಏನೋ ಒಂದು ಮೆಡಲ್ ತಗೊಂಡ್ಬಿಟ್ಟ ಅಷ್ಟು ಮಾತ್ರಕ್ಕೆ ವೀರ ಆಗ್ಲಿಲ್ಲ. ಮತ್ತೇನು, ಕಾಮಾದಿ ಶತ್ರುಗಳ ಜೊತೆ ಇದ್ರ ಜೊತೆ ಹೋರಾಡೋದು ತುಂಬಾ ಕಷ್ಟ. WWE ಬೇಕಾದ್ರೆ ನಾವೆಲ್ಲ ಮೆಡಲ್ ತಗೊಂಡ್ ಬರ್ಬೋದೇನು. ಈ ಕಾಮಾದಿ ಶತ್ರುಗಳಿದಾರೆ ನೋಡಿದೀರಾ,
ಎಂತ ಮಹಾನ್ ಸಾಧಕರನ್ನೇ ಕ್ಷಣಾರ್ಧದಲ್ಲಿ ತಳಕೆಳಗಾಗಿ ಮಾಡ್ಬಿಡ್ತವೆ. ಸಾಮಾನ್ಯವಾಗಿ ನಾವು ಅನ್ಕೊಂತೀವಿ ನಾವೆಲ್ಲ ಒಂದ್ ಜಯಿಸಿದ್ದೀವಿ ಅಂತ ಹೇಳಿ ಅನ್ಕೊಂತಾರೆ, ನಾವು ಅನ್ಕೊಂತೀವಿ. ಆದ್ರೆ ಜಯಿಸಿದ್ದೀವ ಇಲ್ವ ಅನ್ನೋದು ಕೆಲವು ಸಂದರ್ಭ ಬಂದಾಗ ಗೊತ್ತಾಗ್ಬಿಡ್ತದೆ, ನಮಗೆ ಗೊತ್ತಾಗುತ್ತೆ. ಜಯಿಸೋದ್ ಕಡೆ ಇರ್ಲಿ, ಅದನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು ಕೂಡ ಆಗ್ತಾ ಇದೆ. ಇನ್ ಜಯಿಸೋದು ದೂರದ ಮಾತು. ಮೊದಲು ನಮ್ಮ ಹಿಡಿತದಲ್ಲಿದ್ರೆ ಅದನ್ನ ಇವತ್ತೆಲ್ಲ ನಾಳೆ ಜಯಿಸ್ಬೋದು. ಅದನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದೇ ಆಗ್ಲಿಲ್ಲ, ಇನ್ನು ಜಯಿಸೋದು ಯಾವಾಗ ಅಂತ ಅಸಾಧ್ಯ ಅಂತ ಅರ್ಥ. ಜಯಿಸೋದು ಹಿಡಿತದಲ್ಲಿ ಇಟ್ಕೊಂಡ್ರೆ ಸಾಕು, ಜಯಿಸೋದ್ ಕತೆ ದೂರ. ಹಾಗೆ ಅವನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದೇ ತುಂಬಾ ಕಷ್ಟ. ಯಾವ್ದು ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಈರ್ಷ್ಯ ಅಸೂಯ ದ್ವೇಷ ಇರ್ತಾವೆ. ಎಲ್ಲರೂ ಯಾರನ್ನೂ ಬಿಡೋಂಗಿಲ್ಲ. ಅವನ್ನ ನಮ್ಮ ಅದರಿಂದ ಇಟ್ಕೊಂಡ್ರೆ ಸಾಕು, ಅವ್ರು ಕೂಡ ದೊಡ್ಡ ಸಾಧಕನೇ. ಇನ್ನು ಜಯಿಸಿದರೆ ಅವ್ರ ಬಗ್ಗೆ ನಾವು ಪ್ರತ್ಯೇಕವಾಗಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಹಾಗೆ ಭಗವತ್ ಪ್ರಾಪ್ತಿ ಸಾಧನ ರೂಪಿ ಆಧ್ಯಾತ್ಮಿಕ ಯುದ್ಧದಲ್ಲಿಯೂ ಕಾಮಾದಿ ಶತ್ರುಗಳ ಜೊತೆಗೆ ತುಂಬಾ ವೀರರಾಗಿ ಕಾದಾಡುವವರಾಗಿದ್ದರು. ಯಾರು? ಇವರು ಭೀಷ್ಮ ದ್ರೋಣಾದಿ. ಅವರ ಪ್ರವೇಶದಲ್ಲಿ ನದಿ ಮತ್ತು ಸಮುದ್ರದ ದೃಷ್ಟಾಂತವನ್ನು ಕೊಟ್ಟು ಅರ್ಜುನ ಹೇಗೆ ನದಿಗಳ ನೀರು ಸ್ವಾಭಾವಿಕವಾಗಿ ಸಮುದ್ರದ ಕಡೆಗೆ ಓಡ್ತದೋ ಪಕ್ವಾಗೆ ನದಿಗಳ ನೀರು ಸಮುದ್ರ ಕಡೆ ಓಡ್ತದೆ. ಮತ್ತು ಕೊನೆಯಲ್ಲಿ ತಮ್ಮ ನಾಮ ರೂಪಗಳನ್ನ ತ್ಯಜಿಸಿ ಸಮುದ್ರವೇ ಆಗಿಬಿಡ್ತದೆ. ನದಿ ಗಂಗೆ, ಯಮುನಾ, ಅಲ್ಕಾನಂದ ಎಲ್ಲ ಬರ್ತವೆ. ಗೋದಾವರಿ, ಸರಸ್ವತಿ, ಸಿಂಧು, ಕಾವೇರಿ ಸಮುದ್ರದ ಒಳಗೆ ಸೇರ್ತಾ ಏನಾಗ್ತವೆ. ಆಮೇಲೆ ಕಾವೇರಿ ನೀರು ಇರುತ್ತಾ, ಗಂಗಾ ನೀರು, ಯಮುನಾ ಏನಿರ್ತವೆ? ಏನಿಲ್ಲ. ಸಮುದ್ರ ಸೇರ್ತಾ ತಮ್ಮ ನಾಮ ರೂಪವನ್ನು ಕಳ್ಕೊಂತವೆ. ಏನಾಗ್ತವೆ? ಸಮುದ್ರವೇ ಆಗ್ಬಿಡ್ತವೆ. ಸಮುದ್ರ ಸೇರೋ ಗಂಟಾನೆ ಇದು ಗಂಗೆ, ಯಮುನಾ, ಕೃಷ್ಣ, ಕಾವೇರಿ, ಗೋದಾವರಿ, ಸರಸ್ವತಿ ಎಲ್ಲ ಹೆಸರುಗಳು. ಸಮುದ್ರ ಸೇರಿದ ತಕ್ಷಣ ನಾಮವನ್ನ ರೂಪವನ್ನ ಕಳ್ಕೊಂಡು ಏನಾಗ್ತವೆ? ಸಮುದ್ರವೇ ಆಗಿಬಿಡ್ತವೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆಯೇ ಈ ಶೂರ ವೀರರಾದ ಭಕ್ತ ಜನರು ಕೂಡ ನಿನ್ನಡೆಗೆ ಮುಖ ಮಾಡಿ ಓಡುತ್ತಿದ್ದಾರೆ ಮತ್ತು ನಿನ್ನೊಳಗೆ ಅಭಿನ್ನ ಭಾವದಿಂದ ಪ್ರವೇಶಿಸ್ತಾ ಇದ್ದಾರೆ ಎಂಬ ಭಾವವನ್ನು ಇಲ್ಲಿ ಕಾಣಿಸ್ತಾ ಇದ್ದಾರೆ. ಹಾಗೆ ಈ ಮಹಾನ್ ಭಕ್ತರು ಕೂಡ ಭೀಷ್ಮ ದ್ರೋಣಾದಿಗಳಾಗಿರ್ಲಿ ಅಥವಾ ಸಾಧಕ ಭಕ್ತರು ಕೂಡ ಅಂತವರೆಲ್ಲ ಕೂಡ ನಿನ್ನ ಮುಖದಲ್ಲಿ ಹೇಗೆ ವೇಗವಾಗಿ ಓಡ್ತಾ ಇದ್ದಾರೆ ನಿನ್ನ ಕಡೆಗೆ. ಓಡಿ ಅಲ್ಲೇನಾಗ್ತದೆ? ನಾಮರೂಪ ವಿಹಾಯ ಯಥಾ ನದ್ಯ ಚಂದಮಾನ ಸಮುದ್ರೇ ನಾಮರೂಪ ವಿಹಾಯ. ಎಲ್ಲಾ ನದಿಗಳು ಸಮುದ್ರವನ್ನ ಸೇರ್ತಾ ತಮ್ಮ ನಾಮರೂಪವನ್ನು ಕಳ್ಕೊಂತಾವು. ಹಾಗೆ ತಮ್ಮ ನಾಮ ರೂಪವನ್ನು ಕಳ್ಕೊಂಡು ನೀನೇ ಆಗ್ಬಿಡ್ತಾ ಇದ್ದಾರೆ. ಅಭಿನ್ನ ಭಾವದಿಂದ ಪ್ರವೇಶಿಸ್ತಾ ಇದ್ದಾರೆ ನೋಡಿ. ಈ ವೀರರಾದ ಭಕ್ತ ಜನರು ಕೂಡ ನಿನ್ನಡೆಗೆ ಮುಖ ಮಾಡಿ ಹೊರಡ್ತಾ ಇದ್ದಾರೆ ಮತ್ತು ನಿನ್ನೊಳಗೆ ಅಭಿನ್ನ ಭಾವದಿಂದ ಓಡಿ ನಿನ್ನೊಳಗೆ ಒಂದಾಗ್ತಾ ಇದ್ದಾರೆ. ಹೇಗೆ ನದಿಗಳೆಲ್ಲ ಹೋಗಿ ಸಮುದ್ರದ ಸೇರಿ ತಮ್ಮ ನಾಮರೂಪವನ್ನು ಕಳ್ಕೊಂತಿದ್ದಾವೋ ಹಾಗೆ ಅಂತಹ ವೀರ ಶೂರ ಭಕ್ತರಾದ ಜನರು ಕೂಡ ನಿನ್ನ ಕಡೆ ನಿನಗಾಗಿ ನಿನ್ನಲ್ಲಿ ಒಂದಾಗ್ಲಿಕ್ಕಾಗಿ ನಿನ್ನ ಕಡೆ ಓಡ್ತಾರೆ. ನಿನ್ನೊಳಗೆ ಅಭಿನ್ನ ಭಾವದಿಂದ ಪ್ರವೇಶಿಸ್ತಾ ಇದ್ದಾರೆ, ನೀನೇ ಆಗ್ಬಿಡ್ತಾ ಇದ್ದಾರೆ. ಇಲ್ಲಿ ಮುಖಗಳ ಜೊತೆಗೆ ಅಭಿವಿಜ್ವಲಂತಿ ವಿಶೇಷವನ್ನು ಕೊಟ್ಟು ಹೇಗೆ ಸಮುದ್ರದಲ್ಲಿ ಎಲ್ಲಾ ಕಡೆ ಅಪರಂಪಾರ ನೀರು ತುಂಬಿದೆಯೋ ಮತ್ತು ನದಿಗಳ ನೀರು ಅದರಲ್ಲಿ ಪ್ರವೇಶ ಮಾಡಿ ಅದರೊಂದಿಗೆ ಏಕತ್ವವನ್ನು ಪಡೆದುಕೊಳ್ಳುತ್ತದೆಯೋ ಹಾಗೆಯೇ ನಿನ್ನ ಎಲ್ಲಾ ಮುಖಗಳು ಕೂಡ ಎಲ್ಲ ಕಡೆಯಿಂದ ಅತ್ಯಂತ ಜ್ಯೋತಿರ್ಮಯವಾಗಿದೆ ಮತ್ತು ಅದರಲ್ಲಿ ಪ್ರವೇಶಿಸುವ ಶೂರ ವೀರ ಭಕ್ತ ಜನರು ಕೂಡ ನಿನ್ನ ಮುಖಗಳ ಮಹಾನ್ ಜ್ಯೋತಿಗಳಲ್ಲಿ ತಮ್ಮ ಭಾಷೆಯ ರೂಪವನ್ನು ದಹಿಸಿಕೊಂಡು ಸ್ವಯಂ ಜ್ಯೋತಿರ್ಮಯರಾಗಿ ನಿನ್ನಲ್ಲಿ ಏಕತೆಯನ್ನು ಪಡೆಯುತ್ತಿದ್ದಾರೆ ಅನುಭವವನ್ನ ತೋರಿಸ್ತಾ ಇದ್ದಾರೆ. ಇಲ್ಲಿ ಮುಖಗಳ ಜೊತೆಗೆ ಅಭಿವಿಜ್ವಲಂತಿ ವಿಶೇಷವನ್ನು ಕೊಟ್ಟು ಅಭಿವಿಜ್ವಲಂತಿ ಹೇಗೆ ಸಮುದ್ರದಲ್ಲಿ ಎಲ್ಲಾ ಕಡೆ ಅಪರಂಪಾರ ನೀರು ತುಂಬಿದೆಯೋ, ಸಮುದ್ರದ ಏನಿರ್ತದೆ ಹಿರೇ ನೀರು ಇದೇ ಇರ್ತದೆ ಮತ್ತು
ನದಿಗಳ ನೀರು ಅದರಲ್ಲಿ ಪ್ರವೇಶ ಮಾಡಿ, ನದಿಗಳ ನೀರು ಅದರಲ್ಲಿ ಪ್ರವೇಶ ಮಾಡ್ತಾನೆ ಏನಾಗ್ತದೆ, ಅದರೊಂದಿಗೆ ಏಕತ್ವವನ್ನು ಪಡೆಯುತ್ತದೆ. ಈಗ ಸಮುದ್ರದಲ್ಲಿ ಕಾವೇರಿ ನೀರಿಲ್ಲಿದೆ, ಗಂಗೆ ನೀರಿಲ್ಲಿದೆ, ಕೃಷ್ಣ ಇಲ್ಲಿದೆ, ಗೋದಾವರಿ ನೀರಿಲ್ಲಿದೆ ಅಂತಂದ್ರೆ ಎಲ್ಲಿ ಹೇಳ್ತೀರಿ, ಎಲ್ಲಿ ತರಿಸ್ತೀರಿ? ಅವೆಲ್ಲ ಸಮುದ್ರದ ಹತ್ರ ಒಂದು ಸಮುದ್ರ ಸೇರುವ ಗಂಟ ಸಮುದ್ರವನ್ನ ಪ್ರವೇಶ ಮಾಡ್ತಿದ್ದಂಗೆನೆ ನಾಮರೂಪಂ ವಿಹಾಯ ಯಥಾ ಸಂದಮಾನ ಸಮುದ್ರೇ ನದ್ಯಃ ಯದಾ ನಾಮರೂಪಂ ವಿಹಾಯ ಚಂದಮಾನ ಸಮುದ್ರೇ, ನಾಮರೂಪವನ್ನು ತ್ಯಾಗ ಮಾಡಿ ಸಮುದ್ರಗಳು, ನದಿಗಳು ಹೇಗೆ ಸಮುದ್ರವನ್ನು ಪ್ರವೇಶ ಮಾಡ್ತಾವೋ ಹಾಗೆ ಆ ನದಿಗಳ ನೀರು ಅದರಲ್ಲಿ ಪ್ರವೇಶ ಮಾಡಿ ಅದರೊಂದಿಗೆ ಏಕತ್ವವನ್ನು ಪಡೆದುಕೊಳ್ತದೆಯೋ, ಒಂದೇ ಆಗಿಬಿಡ್ತದೆಯೋ ಹಾಗೆ ನಿನ್ನ ಎಲ್ಲಾ ಮುಖಗಳು ಕೂಡ ಎಲ್ಲ ಕಡೆಯಿಂದ ಅತ್ಯಂತ ಜ್ಯೋತಿರ್ಮಯವಾಗಿದ್ದಾವೆ. ನಿನ್ನ ಎಲ್ಲಾ ಮುಖಗಳು ಕೂಡ ಎಲ್ಲ ಕಡೆಯಿಂದ ಅತ್ಯಂತ ಜ್ಯೋತಿರ್ಮಯವಾಗಿವೆ. ಮತ್ತು ಅದರಲ್ಲಿ ಪ್ರವೇಶಿಸುವ ಶೂರ ವೀರ ಭಕ್ತರು ಜನರು ಕೂಡ ಅದರಲ್ಲಿ ಪ್ರವೇಶ ಮಾಡ್ಬೇಕಂದ್ರು ಯಾರು? ಶೂರವೀರರೇ ಪ್ರವೇಶ ಮಾಡ್ತಾರೆ. ಪರಮಾತ್ಮನ ಪ್ರವೇಶ ಮಾಡತಕ್ಕಂಥವ್ರು ಯಾರು? ಶೂರವೀರರೇ ಇರ್ತಾರೆ. ಸಾಮಾನ್ಯ ಜನ ಪರಮಾತ್ಮ ಇಲ್ಲಿ ಪ್ರವೇಶ ಮಾಡ್ತಾರೆ, ಎಲ್ಲ ಹೋಗ್ಬಿಡ್ತಾರೆ. ಪರಮಾತ್ಮನ ಪ್ರವೇಶ ಮಾಡ್ಬೇಕಾದ್ರೆ ಶೂರವೀರರಿಗೆ ಪ್ರವೇಶ, ಭಕ್ತರು ಕೂಡ ನಿನ್ನ ಮುಖಗಳ ಮಹಾನ್ ಜ್ಯೋತಿಗಳಲ್ಲಿ ತಮ್ಮ ಬಾಹ್ಯ ರೂಪವನ್ನು ದಹಿಸಿಕೊಂಡು, ತನ್ನ ಬಾಹ್ಯ ರೂಪ ಯಾವುದು? ಶರೀರ, ಇಂದ್ರಿಯ, ಮನೋ ಇವೆಲ್ಲವನ್ನು ದಹಿಸ್ಕೊಂಡ್ರೇನು, ಇವೆಲ್ಲವನ್ನು ಬಿಟ್ಟು ಸ್ವಯಂ ಜ್ಯೋತಿರ್ಮಯರಾಗಿ, ಯಾಕೆ ಪರಮಾತ್ಮ ಜ್ಯೋತಿರ್ಮಯನಾಗಿದ್ದಾನೆ. ಮತ್ತು ಅದರಲ್ಲಿ ಪ್ರವೇಶಿಸ್ತಕ್ಕಂಥ ಶೂರವೀರರು ಕೂಡ ಅವರು ಕೂಡ ನಿನ್ನ ಮುಖಗಳ ಮಹಾನ್ ಜ್ಯೋತಿಗಳಲ್ಲಿ ತಮ್ಮ ಬಾಹ್ಯ ರೂಪವನ್ನು ದಹಿಸಿಕೊಂಡು ಸ್ವಯಂ ಜ್ಯೋತಿರ್ಮಯರಾಗಿ ನಿನ್ನಲ್ಲಿ ಏಕತೆಯನ್ನು ಪಡೀತಾ ಇದ್ದಾರೆ ಅನ್ನೋ ಮಾತಿನಲ್ಲಿ ಹೇಳ್ತಿದ್ದಾರೆ. ಒಂದು ನದಿಗಳು ಸಮುದ್ರವನ್ನ ಸೇರುವ ದೃಷ್ಟಾಂತ. ಇನ್ನೊಂದು ಹೇಗೆ ಪತಂಗಗಳು ದೀಪವನ್ನು ಸೇರುವ ದೃಷ್ಟಾಂತ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಸ್ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಸ್ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಸ್ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಯಥಾ ಪತಂಗಾಃ ನಾಶಾಯ ಪ್ರದೀಪ್ತಂ ಜ್ವಲನಂ ಸಮೃದ್ಧ ವೇಗಾಃ ವಿಶಂತಿ ತಥಾ ಏವ ಲೋಕಾಃ ಅಪಿ ನಾಶಾಯ ತವ ವಕ್ತ್ರಾಣಿ ಸಮೃದ್ಧ ವೇಗಾಃ ವಿಶಂತಿ. ಯಥಾ ಮೇಲೆ ಶ್ಲೋಕ ಬೈಕೊಂಡು ಯಥಾ ನದೀನಾಂ, ಇಲ್ಲಿ ಯಥಾ ಪ್ರದೀಪ್ತಂ, ಯಥಾ ಪತಂಗಾಃ ನಾಶಾಯ, ಹೇಗೆ ಪತಂಗಗಳು ಅಂದ್ರೇನು? ಈ ರಾತ್ರಿ ಹೊತ್ತು ಬೆಂಕಿಯನ್ನು ನೋಡಿ ಬರ್ತಕ್ಕಂಥ ಸಣ್ಣ ಸಣ್ಣ ಚಿಟ್ಟೆಗಳು, ರೆಕ್ಕೆ ಹುಳುಗಳು ಅಂತ ಹೇಳ್ತೀವಲ್ಲ, ಪತಂಗ, ಕ್ರಿಮಿಕೀಟಕಾದಿಗಳು, ಪತಂಗಗಳು ಅಂತ. ಹೇಗೆ ಪತಂಗಾಃ ನಾಶಾಯ ಪ್ರದೀಪ್ತಂ ಜ್ವಲನಂ ಸಮೃದ್ಧ ವೇಗಾಃ, ಹೇಗೆ ಪತಂಗಗಳು ನಾಶವಾಗ್ಲಿಕ್ಕೆ ಪ್ರಜ್ವಲಿತವಾದ ಅಗ್ನಿಯಲ್ಲಿ ಅತಿ ವೇಗದಿಂದ ಧಾವಿಸ್ತಾ ವಿಶಂತಿ ಪ್ರವೇಶಿಸ್ತಾ ಇದ್ದಾವೋ, ಹಿಂದಿನ ಕಾಲದಲ್ಲಿ ಮನೆಯಲ್ಲೆಲ್ಲ ದೀಪ ಇಟ್ಟಿರೋದು, ದೀಪ ಏನೋ ಬೇವಿನ ಎಣ್ಣೆನೋ ಹೊಂಗೆ ಎಣ್ಣೆ ದೀಪಗಳು ನೀವೆಲ್ಲ ನೋಡಿರ್ತೀವಿ. ಆಮೇಲೆ ಕೆರಸಿನ ದೀಪಗಳು ಕೂಡ ಬಂತು. ಆ ದೀಪ ಅಲ್ಲಿ ಉರಿತಾ ಇರ್ತದೆ, ದೀಪ ಟಪ್ ಟಪ್ ಶಬ್ದ ಬರ್ತದೆ. ಏನಂದ್ರೆ ಸಣ್ಣ ಸಣ್ಣ ಹುಳು ಬಂದದ್ರಲ್ಲಿ ಬಿದ್ದವು ಸುಟ್ಟೋಗ್ಬಿಡ್ತದೆ. ನೋಡಿರ್ತೀರಿ ನೀವೆಲ್ಲ. ಅಂದ್ರೆ ಏನು, ಜೋರ ಬರೋದೇ ಅದರಲ್ಲಿ ಪ್ರವೇಶ ಮಾಡ್ತದೆ, ಟಪ್ ಅಂತ ಅಷ್ಟೇ ಸುಟ್ಟೋಗ್ಬಿಡ್ತದೆ. ಇನ್ನು ವಿಶೇಷವಾಗಿ ಏನಪ್ಪಾ ಅಂದ್ರೆ ತೆಲುಗಲ್ಲಿ ಈಶಿಲ್ ಅಂತಾರೆ, ಕನ್ನಡದಲ್ಲಿ ಅದನ್ನ ಏನಂತ ನನಗೆ ಗೊತ್ತಿಲ್ಲ. ಬಹುಶಃ ಇದೇ ಸಮಯ, ಈ ಸಮಯದಲ್ಲಿ ಅಂದ್ರೆ ಮಳೆಗಾಲ ಪ್ರಾರಂಭವಾಗ ಮೊದಲು ಹುತ್ತಕ್ಕೆಲ್ಲ ಮೊದಲೇ ಅದನ್ನ ಹುತ್ತವನ್ನೆಲ್ಲ ಆಗಿದ್ದು
ಅದಕ್ಕೆ ಅದೆಲ್ಲ ಮಾಡ್ತಾರೆ, ಕೆಲವರು ಮಾಡ್ತಾರೆ, ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಅದೆಲ್ಲ ಮಾಡಿ ಅದನ್ನ ಇದು ಮಾಡಿ ಆ ಮಳೆ ಬರುವಂತ ಸಮಯದಲ್ಲಿ ಬಿಸಿ ಆಗುತ್ತೆ ಪ್ರಕೃತಿಯಲ್ಲಿ. ಆವಾಗ ಬಂದು ಅವ್ರು ಸ್ವಲ್ಪ ಹೊರಗಡೆ ಬೆಂಕಿ ಹಾಕ್ತಾರೆ. ಆ ಬೆಂಕಿಗೆ ಆ ಹುತ್ತದೊಳಗೆಲ್ಲ ಬಂದ್ಬಿಡ್ತಾವೆ. ಅಥವಾ ಎಲ್ಲ ಲೈಟ್ ಇದ್ರೆ ಆ ಲೈಟ್ಗೆ ಬರ್ತಾವೆ ಆ ಬೆಂಕಿಯಲ್ಲಿ ಸುಮಾರು ಬೆಂಕಿಯಲ್ಲಿ ಬಿದ್ದು ಬಿಡುತ್ತೆ, ಸುತ್ತೋಗ್ಬಿಡ್ತಾರೆ. ಇನ್ನು ಕೆಲವನ್ನೆಲ್ಲ ಹಾಗೆ ಗುಡಿಸ್ಕೊಂಡು ಕೀಳಕ್ಕೆ ತುಂಬಿಸ್ತಾರೆ. ಅದೆಲ್ಲ ಮಾರ್ತಾರೆ. ಅದನ್ನೇ ಮಂಡಕ್ಕಿಲ್ಲ ಎಲ್ಲ ತಿಂತಾರೆ. ಅದನ್ನು ಈಶಿಲ್ ಅಂತಾರೆ ಕನ್ನಡದಲ್ಲಿ, ಅದೇನಂತಾರೆ ನನಗೆ ಗೊತ್ತಿಲ್ಲ. ಸರಿ, ಅದ್ರ ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ಈಗ ಏನೇ ಆಗ್ಲಿ, ಅದಾಗಲಿ ಬೇರೆ ಹುಳುಗಳಾಗಲಿ ಏನೇ ಆಗ್ಲಿ, ಯಥಾ ಪತಂಗಾಹ ನಾಶಾಯ ಪ್ರದೀಪ್ತಂ ಜ್ವಲನಂ ಸಮೃದ್ಧ ವೇಗಾಹ ವಿಶಂತಿ. ಹೇಗೆ ಪತಂಗಗಳು ನಾಶವಾಗುವುದಕ್ಕೆ ಪ್ರಜ್ವಲಿತವಾದ ಅಗ್ನಿಯಲ್ಲಿ ಅತಿ ವೇಗದಿಂದ ಧಾವಿಸುತ್ತು ಪ್ರವೇಶ ಮಾಡ್ತಾವೆಯೋ, ತಥಾ ಹಾಗೆ ಹಾಗೆಯೇ ಲೋಕಾಹ ಅತಿ ನಾಶಾಯ, ಇಲ್ಲ ಅಂದ್ಬಿಟ್ಟೈತೆ ನೋಡ್ಕೊಳ್ಳಿ. ಹಾಗೆ ಲೋಕಾಹ ಅಪಿ, ಎಲ್ಲ ಜನರು ಕೂಡ ನಾಶಾಯ ತಮ್ಮ ನಾಶಕ್ಕಾಗಿ ತವ ವಕ್ರಾಣಿ ಸಮೃದ್ಧ ವೇಗ ವಿಶಂತಿ, ನಿನ್ನ ಮುಖಗಳಲ್ಲಿ ಅತಿ ವೇಗದಿಂದ ಧಾವಿಸುತ್ತಾ ಪ್ರವೇಶ ಮಾಡ್ತಾ ಇದ್ದಾರೆ. ಹೇಗೆ ಪತಂಗಗಳು ಮೋಹವಶವಾಗಿ, ಅಂದ್ರೆ ಅಗ್ನಿಯನ್ನು ನೋಡಿ ಮೋಹವಶವಾಗಿ ನಾಶವಾಗುವುದಕ್ಕೆ ಪ್ರಜ್ವಲಿತವಾದ ಅಗ್ನಿಯಲ್ಲಿ ಅತಿ ವೇಗದಿಂದ ಧಾವಿಸುತ್ತಾ ಪ್ರವೇಶಿಸುತ್ತವೆಯೋ, ಹಾಗೆಯೇ ಈ ಎಲ್ಲಾ ಜನರು ಕೂಡ ತಮ್ಮ ನಾಶಕ್ಕಾಗಿ ನಿನ್ನ ಮುಖಗಳಲ್ಲಿ ಅತಿ ವೇಗದಿಂದ ಧಾವಿಸುತ್ತಾ ಪ್ರವೇಶ ಮಾಡುತ್ತಿದ್ದಾರೆ. ಚೆನ್ನಾಗಿದೆ. ಅದು ದೃಷ್ಟಾಂತ. ಹೇಗೆ ಪತಂಗಗಳು ಅಗ್ನಿಯನ್ನು ನೋಡಿ ಮೋಹ ಪರವಶವಾಗಿ, ಗೊತ್ತಿಲ್ಲ ಅದಕ್ಕೆ ಅಲ್ಲೇನೋ ಇದೆ ಅಂತ ಹೇಳಿ ಬಂದಿದ್ದೆ, ಹಾಗೆಯೇ ಪ್ರಜ್ವಲಿತವಾದ ಅಗ್ನಿಯಲ್ಲಿ ಅತಿ ವೇಗದಿಂದ ಧಾವಿಸುತ್ತಾ ಪ್ರವೇಶಿಸುತ್ತವೆಯೋ, ಹಾಗೆ ಎಲ್ಲಾ ಜನರು ಕೂಡ ತಮ್ಮ ನಾಶಕ್ಕಾಗಿ ನಿನ್ನ ಮುಖಗಳಲ್ಲಿ ಅತಿ ವೇಗದಿಂದ ಧಾವಿಸುತ್ತಾ ಪ್ರವೇಶ ಮಾಡ್ತಾ ಇದ್ದಾರೆ. ಹೇಗೆ ಈ ಶ್ಲೋಕದಲ್ಲಿ ಪ್ರಜ್ವಲಿತ ಅಗ್ನಿ ಮತ್ತು ಪತಂಗಗಳ ದೃಷ್ಟಾಂತವನ್ನು ಕೊಟ್ಟು ಭಗವಂತನ ಮುಖಗಳಲ್ಲಿ ಎಲ್ಲಾ ಜನರು ಪ್ರವೇಶ ಮಾಡುವ ಮಾತನ್ನು ಹೇಳುವುದರ ಅಭಿಪ್ರಾಯವೇನು? ಈ ಶ್ಲೋಕದಲ್ಲಿ ಪ್ರಜ್ವಲಿತ ಅಗ್ನಿ ಮತ್ತು ಪತಂಗಗಳ ದೃಷ್ಟಾಂತ ಕೊಟ್ಟು ಭಗವಂತನ ಮುಖಗಳಲ್ಲಿ ಎಲ್ಲಾ ಜನರು ಪ್ರವೇಶ ಮಾಡುವ ಮಾತು ಹೇಳ್ತಾರಲ್ಲ, ಏನು ಅಭಿಪ್ರಾಯ ಅಂತ ಹೇಳ್ತಾ, ಈ ಶ್ಲೋಕದಲ್ಲಿ ಹಿಂದಿನ ಶ್ಲೋಕದಲ್ಲಿ ತಿಳಿಸಿರುವ ಭಕ್ತರಿಗಿಂತ ಭಿನ್ನರಾದ ಯಾರು ಇಚ್ಛಾಪೂರ್ವಕ ಯುದ್ಧ ಮಾಡಲು ಬಂದಿದ್ದಾರೋ ಆ ಸಮಸ್ತ ಸಾಧಾರಣ ಜನರ ಪ್ರವೇಶದ ವರ್ಣನೆ ಮಾಡಲಾಗಿದೆ. ಅದಕ್ಕಾಗಿ ಪ್ರಜ್ವಲಿತ ಅಗ್ನಿ ಮತ್ತು ಪತಂಗಗಳ ದೃಷ್ಟಾಂತವನ್ನು ಕೊಟ್ಟು ಅರ್ಜುನನು ಹೇಗೆ ಮೋಹಕ್ಕೊಳಗಾದ ಪತಂಗಗಳು ನಷ್ಟವಾಗಲಿಕ್ಕಾಗಿಯೇ ಇಚ್ಛಾಪೂರ್ವಕ ಅತಿ ವೇಗವಾಗಿ ಹಾರಿ ಬೆಂಕಿಯಲ್ಲಿ ಪ್ರವೇಶ ಮಾಡ್ತಾವು, ಹಾಗೆ ಈ ಎಲ್ಲಾ ಜನರು ಕೂಡ ನಿನ್ನ ಪ್ರಭಾವವನ್ನು ತಿಳಿಯದ ಕಾರಣ ಮೋಹದಲ್ಲಿ ಬಿದ್ದುಕೊಂಡಿದ್ದಾರೆ ಮತ್ತು ತಮ್ಮ ನಾಶವನ್ನು ಮಾಡಿಕೊಳ್ಳಿಕ್ಕಾಗಿ ಪತಂಗಗಳಂತೆ ಓಡೋಡುತ್ತಾ ನಿನ್ನ ಮುಖಗಳಲ್ಲಿ ಪ್ರವಿಷ್ಟರಾಗುತ್ತಿದ್ದಾರೆ ಎಂಬ ಭಾವವನ್ನ ತೋರಿಸ್ತಾ ಇದ್ದಾರೆ. ನೋಡಿ, ಅಲ್ಲೊಂಥರ ತೋರಿಸ್ತಾರೆ, ಇಲ್ಲೊಂದ್ ಕಡೆ ಅಲ್ಲಿ ನದಿಗಳೆಲ್ಲ ಕೊಂಡು ನಿನ್ನನ್ನು ಸೇರ್ಲಿಕ್ಕಾಗಿ ಓಡಾಡ ಬಂದು ನಾಮರೂಪವನ್ನು ಬಿಟ್ಟು ನಿನ್ನಲ್ಲಿ ಒಂದಾಯ್ತಾ ಇದ್ದಾವೆ. ಪರಮಾತ್ಮ ಹೇಳಿದಲ್ಲಿ ಅಲ್ಲಿ ವಿಭೂತಿ ಯುಗದಲ್ಲಿ ಏನೆಲ್ಲ ಹೇಳಿದ್ರು, ಒಂದ್ ಕಡೆ ಸೃಷ್ಟಿ ಸ್ಥಿತಿ ಲಯ ಕಾರಣವಾಗ್ಲಿಕ್ಕೆ ಅದಕ್ಕೆಲ್ಲ ನಾನೇ ಆಧಾರ ಅಂತಂದ್ರು, ನೋಡಿದ್ವಿ ನಾವು. ಇನ್ನೊಂದು ಕಡೆ ಯವನು ಕೂಡ ನನ್ನ ಸ್ವರೂಪ ಅಂತಂದ್ರು. ಯಮ ಎರಡು ರೀತಿಯಾಗಿ ಪುಣ್ಯಾತ್ಮರಾದವರಿಗೆ ಹೇಗೆ ದರ್ಶನ ಕೊಡ್ತಾನೆ, ಪುಣ್ಯಾತ್ಮರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಯಮ ಬರ್ತಾನೆ, ಪಾಪಾತ್ಮರ ಕರ್ಕೊಂಡು ಹೋಗ್ಲಿಕ್ಕೆ ಯಮ ಬರ್ತಾನೆ. ಆದ್ರೆ ಪುಣ್ಯಾತ್ಮರಿಗೆ ಕಾಣಿಸುವಂತ ರೂಪನೇ ಬೇರೆ, ಸೌಮ್ಯ ಮೂರ್ತಿಯಾಗಿ ದರ್ಶನ ಕೊಡ್ತಾನೆ. ಪಾಪಿಗಳಿಗೆ ಭಯಂಕರ ರೂಪದ ದರ್ಶನ ಕೊಡ್ತಾನೆ, ಅದನ್ನು ನಾವು ನೋಡಿದ್ವಿ ಹಿಂದೆ. ಹಾಗೆ ಒಬ್ಬೇ ಪರಮಾತ್ಮನೇ ಇಲ್ಲಿ ಪುಣ್ಯಾತ್ಮರಾದ್ರೂ ಕೂಡ ಪರಮಾತ್ಮಲ್ಲಿ ಏಕವಾಗ್ಲಿಕ್ಕಾಗಿ ಹೇಗೆ ಓಡ್ತಾರೆ, ಅದೇ ರೀತಿ ಸಾಮಾನ್ಯ ಪಾಪಾತ್ಮರಾದ್ರೂ ಕೂಡ ಹೇಗೆ ಓಡ್ತಾರೆ,
ಯಮ ಯಮ ಕೂಡ ಹೌದು, ಧರ್ಮ ಕೂಡ ಹೌದು. ಯಮ ಧರ್ಮ. ಪಾಪಾತ್ಮರಿಗೆ ಯಮ ದಂಡ, ಪುಣ್ಯಾತ್ಮರಿಗೆ ಧರ್ಮ. ಹಾಗೆ ಇಲ್ಲಿ ಕೂಡ ಈ ಶ್ಲೋಕದಲ್ಲಿ ಪ್ರಜ್ವಲಿತ ಅಗ್ನಿ ಮತ್ತು ಪತಂಗಗಳ ದೃಷ್ಟಾಂತವನ್ನು ಕೊಟ್ಟು ಭಗವಂತನ ಮುಖಗಳಲ್ಲಿ ಎಷ್ಟು ಜನರು ಪ್ರವೇಶ ಮಾಡುವ ಮಾತನ್ನ ಹೇಳಿದ್ರ ಅಭಿಪ್ರಾಯ ಏನು? ಎಲ್ಲಾ ಜನರು. ಅಂದ್ರೆ ಈ ಶ್ಲೋಕದಲ್ಲಿ ಇಂದಿನ ಶ್ಲೋಕದಲ್ಲಿ ತಿಳಿಸಿರುವ ಭಕ್ತರಿಗಿಂತ ಭಿನ್ನರಾದ ಹೇಳಿರ್ತಕ್ಕಂಥ ಭಕ್ತರಿಗಿಂತ ಭಿನ್ನರಾದ ಅಂದ್ರೇನು? ಯಾರು ಇಚ್ಛಾಪೂರ್ವಕ ಯುದ್ಧ ಮಾಡಲು ಬಂದಿದ್ದಾರೋ, ಅಂದ್ರೇನು? ಯುದ್ಧ ಮಾಡ್ಲಿಕ್ಕೆ ಇಚ್ಛೆ ಇಲ್ದಿದ್ರು ಯುದ್ಧ ಮಾಡಬೇಕಂತವ್ರು ಬೇರೆ, ಇನ್ನು ಕೆಲವರು ಯುದ್ಧ ಮಾಡ್ಬೇಕಂತಾನೆ ಬಂದಿರೋರು ಬೇರೆ. ಈಗ ಭೀಷ್ಮ ದ್ರೋಣಾದಿಗಳಿಗೆ ಯುದ್ಧ ಮಾಡ್ಬೇಕಂತ ಇಚ್ಛೆ ಇರ್ಲಿಲ್ಲ, ಇನ್ನು ಕೆಲವರಿಗೆ ಯುದ್ಧ ಮಾಡಬೇಕು ಅಂತ ಕೆಲವರು ಬಂದಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ. ಯುದ್ಧ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ ಆದ್ರೂ ಕೂಡ ಮಾಡ್ತಾರೆ. ಇವರು ಯುದ್ಧ ಮಾಡ್ಬೇಕು ಅಂತಾನೆ ಬಂದಿದ್ದಾರೆ. ಏನದು? ಯಾರು ಇಚ್ಛಾಪೂರ್ವಕ ಯುದ್ಧ ಮಾಡಲು ಬಂದಿರುವರೋ ಆ ಸಮಸ್ತ ಸಾಧಾರಣ ಜನರ ಪ್ರವೇಶದ ವರ್ಣನೆ ಇಲ್ಲಿ ಮಾಡಲಾಗಿದೆ. ಅಲ್ಲಿ ಯುದ್ಧ ಮಾಡ್ಲಿಕ್ಕೆ ಇಚ್ಛೆ ಇಲ್ದಿದ್ರು ಕೂಡ ಪರಮಾತ್ಮನ ಹೇಗೆ ಪ್ರವೇಶ ಮಾಡಿದ್ರು, ಇವರು ಯುದ್ಧ ಮಾಡ್ಲಿಕ್ಕಾಗಿಯೇ ಇಚ್ಛಾಪೂರ್ವಕವಾಗಿ ಯುದ್ಧ ಮಾಡಲು ಬಂದಿದ್ದಾರೋ ಆ ಸಮಸ್ತ ಸಾಧಾರಣ ಜನರ ಪ್ರವೇಶದ ವರ್ಣನೆ ಹೇಗಿದೆ ಅದನ್ನ ಹೇಳ್ತಾ ಇಲ್ಲ. ಅದಕ್ಕಾಗಿ ಪ್ರಜ್ವಲಿತ ಅಗ್ನಿ ಪತಂಗಗಳ ದೃಷ್ಟಾಂತವನ್ನು ಕೊಟ್ಟು ಚೆನ್ನಾಗಿ ಪ್ರಜ್ವಲಿತವಾಗಿ ಬೆಳೀತಾ ಇರ್ತಕ್ಕಂಥ ಅಗ್ನಿ, ಒಳ್ಳೆ ಅಗ್ನಿ ಉರಿತಾ ಇದೆ, ಅದರಲ್ಲಿ ಪತಂಗಗಳ ದೃಷ್ಟಾಂತ ಹೇಗೆ ಬಂದು ಆ ಪತಂಗಗಳು ಆ ಮಿಡತೆ ಆಗಿರ್ಬೋದು, ಆ ನೊಣಗಳಾಗಿರ್ಬೋದು ಬಂದು ಟಪ್ 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 ಅಂತ ಹೋಗಿ ಅಲ್ಲೇ ಸುಟ್ಟು ಹೋಗ್ಬಿಡ್ತವೆ. ಅರ್ಜುನ ಹೇಗೆ ಮೋಹಕ್ಕೊಳಗಾದ ಪತಂಗಗಳು ನಷ್ಟವಾಗ್ಲಿಕ್ಕಾಗಿಯೇ ಮೋಹಕ್ಕೆ ಅಂದ್ರೆ ಅಗ್ನಿಯನ್ನು ನೋಡಿ ಅಲ್ಲೇನೋ ಇದೆ ತಿನ್ನಬೇಕು ಅಂತ ಹೇಳಿ ಬರ್ತಾವಂತೆ. ಮೋಹಕ್ಕೊಳಗಾದ ಅಂದ್ರೆ ಅದರಿಂದ ಆಕರ್ಷಿತವಾದ ಪತಂಗಗಳು ನಷ್ಟವಾಗ್ಲಿಕ್ಕಾಗಿಯೇ ಇಚ್ಛಾಪೂರ್ವಕ ಅತಿ ವೇಗವಾಗಿ ಹಾರಿ ಹಾರಿ ಬೆಂಕಿಯಲ್ಲಿ ಪ್ರವೇಶ ಮಾಡ್ತಾವು. ಇಚ್ಛಾಪೂರ್ವಕವಾಗಿ ಬರ್ತಾವು, ಬಂದು ಎಲ್ಲ ಅದರಲ್ಲಿ ಬಿದ್ದು. ಹಾಗೆಯೇ ಎಲ್ಲಾ ಜನರು ಕೂಡ ನಿನ್ನ ಪ್ರಭಾವವನ್ನು ತಿಳಿಯದ ಕಾರಣ, ಸಾಮಾನ್ಯ ಜನರು ಕೂಡ ನಿನ್ನ ಪ್ರಭಾವವನ್ನು ತಿಳಿಯದ ಕಾರಣ ಮೋಹದಲ್ಲಿ ಬಿದ್ದುಕೊಂಡಿದ್ದಾರೆ, ಅಗ್ನಿಯಲ್ಲೇ ಬಿದ್ದುಕೊಂಡಿದ್ದಾರೆ. ಮತ್ತು ತಮ್ಮ ನಾಶವನ್ನು ಮಾಡಿಕೊಳ್ಳಿಕ್ಕಾಗಿಯೇ ಪತಂಗಗಳಂತೆ ಓಡೋಡುತ್ತಾ ನಿನ್ನ ಮುಖಗಳಲ್ಲಿ ಒಂದೇ ಪರಮಾತ್ಮ. ನೋಡಿ, ಒಬ್ಬ ಯಮ, ಪುಣ್ಯಾತ್ಮರು ಕೂಡ ಯಮ ಕರ್ಕೊಂಡು ಹೋಗ್ತಾನೆ, ಪಾಪಾತ್ಮನ ಕರ್ಕೊಂಡು ಹೋಗ್ತಾನೆ. ಆದ್ರೆ ಪುಣ್ಯಾತ್ಮನ ಕರ್ಕೊಂಡು ಹೋಗ್ತಾನೆ, ವಿಧಾನ ಬೇರೆ, ಪಾಪಾತ್ಮ ಹಾಗೆ ಒಬ್ಬೇ ಪರಮಾತ್ಮ. ಪುಣ್ಯಾತ್ಮರ ಮಹಾನ್ ಅವ್ರು ಯುದ್ಧ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ, ಅವ್ರು ಹೇಗೆ ಪ್ರವೇಶ ಮಾಡ್ತಾ ಇದಾರೆ? ಪರಮಾತ್ಮ ಸೇರ್ಬೇಕಂಬ ಇಚ್ಛೆಯಿಂದ ಪ್ರವೇಶ ಮಾಡ್ತಾರೆ. ಇವರೇನು ಆತರ ಅಲ್ಲ, ಅವರು ಪರಮಾತ್ಮ ಸೇರ್ಬೇಕು ಅಂತಲ್ಲ, ಆದ್ರೆ ಮೋಹಕ್ಕೊಳಗಾಗಿ. ನೋಡಿ, ಎಲ್ಲಾ ಜನರು ಕೂಡ ನಿನ್ನ ಪ್ರಭಾವವನ್ನು ಅಂದ್ರೆ ಪರಮಾತ್ಮನ ತಿಳಿಯದ ಕಾರಣ ಮೋಹದಲ್ಲಿ ಬಿದ್ದುಕೊಂಡಿದ್ದಾರೆ ಮತ್ತು ತಮ್ಮ ನಾಶವನ್ನು ಮಾಡಿಕೊಳ್ಳಿಕ್ಕಾಗಿ ಪತಂಗಗಳಂತೆ ಓಡೋಡುತ್ತಾ ನಿನ್ನ ಮುಖಗಳನ್ನ ಪ್ರವಿಷ್ಟರಾಗ್ತಾ ಇದ್ದಾರೆ. ಮೋಹದ ಕಾರಣ ಪತಂಗಗಳಂತೆ ಓಡೋಡ್ತಾ ಇದ್ದಾರೆ, ಅವರು ಕೂಡ ನಿನ್ನ ಮುಖವನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆಯಲ್ಲಿ ಕಾಣಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾರೆ. ಒಂದು ಯಥಾ ನದೀನಾಂ ಬಹುವೆಂಬು ವೇಗ ಸಮುದ್ರಮೇವಾಭಿ ಮುಖಾದ್ರವಂತಿ. ಹೇಗೆಲ್ಲ ಕೂಡ ಸಮುದ್ರವನ್ನು ಸೇರ್ತಾ ಇದ್ದವು ನಾಮರೂಪವನ್ನು ಬಿಟ್ಟು. ಹೇಗೆ ಯಥಾ ಪ್ರತಿದಂ ಜ್ವಲನಂ ಪತಂಗ, ಪತಂಗಗಳ ಅಗ್ನಿಯನ್ನ ಪ್ರವೇಶ ಸುಟ್ಟು ಹೋಗ್ತಾ ಇದ್ದವು, ಅಗ್ನಿಯನ್ನ ಪ್ರವೇಶ ಮಾಡಿ ಸುಟ್ಟು ಹೋಗ್ತಾ ಇದ್ದೆವು. ತಥೈವ ನಾಶಾಯ ವಿಶಂತಿ ಲೋಕ ಅವಾಪಿ ವಕ್ತಾಣಿ ಸಮೃದ್ಧ ವೇಗ. ಎರಡೂ ಸೇನೆಗಳ ಜನರು ಪ್ರವೇಶಿಸುವುದನ್ನ ದೃಷ್ಟಾಂತ ಮೂಲಕ ವರ್ಣಿಸಿ ಈಗ ಆ ಜನರು ಭಗವಂತನು ಯಾವ ಪ್ರಕಾರದಿಂದ ನಾಶ ಮಾಡ್ತಾ ಇದ್ದಾನೆ ಎಂಬುದರ ವರ್ಣನೆಯನ್ನ ಮಾಡಲಾಗಿದೆ. ಹಾಗೆ ಇಲ್ಲಿ ಎರಡೂ ಸೇನೆಗಳ ಜನರು ಪ್ರವೇಶಿಸುವುದನ್ನ ದೃಷ್ಟಾಂತ ಏನು
ಒಂದು ಸಮುದ್ರ, ಒಂದು ನದಿಗಳು, ಇನ್ನೊಂದು ಪತಂಗಗಳ ದೃಷ್ಟಾಂತ ಕೊಟ್ಟು ವರ್ಣನೆ ಮಾಡಿ ಈಗ ಆ ಜನರು ಭಗವಂತನನ್ನು ಯಾವ ಪ್ರಕಾರದಿಂದ ಭಗವಂತನು ಯಾವ ಪ್ರಕಾರದಿಂದ ಅವರನ್ನು ಯಾವ ರೀತಿ ನಾಶ ಮಾಡ್ತಾರೆ ಎಂಬುದರ ವರ್ಣನೆಯನ್ನು ಇಲ್ಲಿ ಮಾಡಲಾಗಿದೆ. ನೋಡೋಣ ಏನಂತ. ಲೇಲಿಹ್ಯಸೇ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲಬ್ಧಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರ ಪ್ರತಪಂತಿ ವಿಷ್ಣು. ಲೇಲಿಹ್ಯಸೇ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲಬ್ಧಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರ ಪ್ರತಪಂತಿ ವಿಷ್ಣು. ಗೊತ್ತಾಯ್ತೀರಾ? ಲೇಲಿಹ್ಯಸೇ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲಬ್ಧಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವಗ್ರಃ ಪ್ರತಪಂತಿ ವಿಷ್ಣು. ಸಮಗ್ರಾನ್ ಲೋಕಾನ್ ಜ್ವಲಬ್ಧಿಃ ವದನೈಃ ಗ್ರಸಮಾನಃ ಸಮಂತಾತ್ ಲೇಲಿಹ್ಯಸೇ ವಿಷ್ಣು ತವ ಉಗ್ರಾಃ ಸಮಗ್ರಂ ಜಗತ್ತು ತೇಜೋಭಿಃ ಆಪೂರ್ಯ ಪ್ರತಪಂತಿ. ಸಮಗ್ರಾನ್ ಲೋಕಾನ್ ಜ್ವಲಬ್ಧಿಃ ವದನೈಃ ಸಮಸ್ತ ಲೋಕಗಳನ್ನ ಪ್ರಜ್ವಲಿತ ಮುಖಗಳ ಮೂಲಕ ಗ್ರಸಮಾನಃ ಕಾಲನಂತೆ ನುಂಗಿ ಹಾಕುತ್ತಾ. ಗ್ರಸಮಾನ ಅಂದ್ರೆ ಕಾಲ ಎಲ್ಲವನ್ನು ಹೇಗೆ ಕಾಲೋ ಜಗದ್ಭಕ್ಷಕಃ, ಕಾಲ ಎಲ್ಲವನ್ನ ತನ್ನೊಳಗೆ ನುಂಗ ಹಾಕ್ಬಿಡ್ತದೆ. ಹೇಳ್ತಾರಲ್ಲ ಕಾಲೋ ಜಗದ್ಭಕ್ಷಕ, ಕಾಲ ಎಲ್ಲರನ್ನು ತನ್ನೊಳಗೆ ನುಂಗಾಗ್ತದೆ. ಸಮಸ್ತ ಲೋಕಗಳನ್ನ ಪ್ರಜ್ವಲಿತ, ಇಲ್ಲಿ ಒಬ್ಬೊಬ್ಬರಲ್ಲ ಸಮಸ್ತ ಲೋಕಗಳನ್ನೇ ಪ್ರಜ್ವಲಿತ ವದನೈಹಿ, ವದನ ಅಂದ್ರೆ ಮುಖಗಳ ಮೂಲಕ, ಅಂದ್ರೆ ಪ್ರಜ್ವಲಮಾನವಾಗಿರ್ತಕ್ಕಂಥ ಮುಖಗಳ ಮೂಲಕ ಗ್ರಸಮಾನಃ ಕಾಲನಂತೆ ನುಂಗಿ ಹಾಕುತ್ತಾ ಸಮಂತಾತ್ ಲೇಲಿಹ್ಯಸೆ ಎಲ್ಲ ಕಡೆಯಿಂದ ಪದೇ ಪದೇ ಚಪ್ಪರಿಸುತ್ತಿರುವೆ. ಬಾ ಇದನ್ನು ಊಹೆ ಮಾಡ್ಕೊಂಡು ಎಲ್ಲ ಲೋಕಗಳನ್ನ ಪ್ರಜ್ವಲಿತ ಮುಖಗಳ ಮೂಲಕ ಕಾಲನಂತೆ ನುಂಗಿ ಹಾಕುತ್ತಾ ಎಲ್ಲ ಕಡೆಯಿಂದ ಪದೇ ಪದೇ ಚಪ್ಪರಿಸ್ತಾ ಇದ್ದೀವಿ, ಎಲ್ಲವನ್ನ ಚಪ್ಪರಿಸಿ. ನೋಡಿದರೆ ನೀವು ಕೆಲವು ಪ್ರಾಣಿ ಚಪ್ಪರಿಸ್ತಾರೆ, ಹೇಳ್ಕೊಂಡು ಹಾಗೆ ತಾಯಿ ಚಪ್ಪರಿಸ್ತಾರೆ. ಹೇ ವಿಷ್ಣುವೇ, ನಿನ್ನ ಉಗ್ರಾಹ ಭಾಸಃ ಸಮಗ್ರಂ, ನಿನ್ನ ಉಗ್ರವಾದ ಪ್ರಕಾಶವು ಸಂಪೂರ್ಣ ಜಗತ್ ತೇಜೋಭಿ, ಜಗತ್ತನ್ನ ತೇಜಸ್ಸಿನ ಮೂಲಕ ಆಪೂರ್ಯ ಪ್ರತಪಂತಿ ಪೂರ್ಣವಾಗಿ ಸಂತೃಪ್ತಗೊಳಿಸುತ್ತಿದೆಯೇ. ನೀನು ಆ ಸಮಸ್ತ ಲೋಕಗಳನ್ನ ಪ್ರಜ್ವಲಿತವಾದ ಮುಖಗಳ ಮೂಲಕ ಮಹಾಕಾಲನಂತೆ ನುಂಗಿ ಹಾಕುತ್ತಾ ಎಲ್ಲಾ ಕಡೆಯಿಂದ ಪದೇ ಪದೇ ಚಪ್ಪರಿಸುತ್ತಿರುವೆ. ಮಹಾವಿಷ್ಣುವೇ, ಮಹಾವಿಷ್ಣುವೇ, ನೀನು ಆ ಸಮಸ್ತ ಲೋಕಗಳನ್ನ ಪ್ರಜ್ವಲಿತವಾದ ಮುಖಗಳ ಮೂಲಕ ಮಹಾಕಾಲನಂತೆ ನುಂಗಿ ಹಾಕುತ್ತಾ ಎಲ್ಲಾ ಕಡೆಯಿಂದ ಪದೇ ಪದೇ ಚಪ್ಪರಿಸ್ತಾ ಇರುವೆ. ನಿನ್ನ ಉಗ್ರವಾದ ಪ್ರಕಾಶವು ಸಂಪೂರ್ಣ ಜಗತ್ತನ್ನ ತೇಜಸ್ಸಿನ ಮೂಲಕ ಪರಿಪೂರ್ಣವಾಗಿ ಸಂತೃಪ್ತಿಗೊಳಿಸುತ್ತಿದೆಯೇ. ಏನು ಈ ಶ್ಲೋಕದ ಭಾವ? ಭಗವಂತನ ಮಹಾನ್ ಉಗ್ರ ರೂಪವನ್ನು ನೋಡಿಕೊಂಡು, ಭಗವಂತನ ಮಹಾನ್ ಉಗ್ರ ರೂಪವನ್ನು ನೋಡಿಕೊಂಡು ಇಲ್ಲಿ ಭಯಭೀತನಾದ ಅರ್ಜುನನು ಅತ್ಯಂತ ಭಯಾನಕ ರೂಪದ ವರ್ಣನೆ ಮಾಡ್ತಾ, ಯಾವುದರಿಂದ ಅಗ್ನಿಯ ಭಯಾನಕ ಜ್ವಾಲೆಗಳು ಹೊಮ್ಮುತ್ತಿವೆಯೋ ನಿನ್ನ ಆ ವಿಕರಾಳ ಮುಖಗಳಿಂದ ನೀನು ಸಮಸ್ತ ಜನರನ್ನು ನುಗ್ಗುತ್ತಿರುವೆ. ಮತ್ತು ಇಷ್ಟಾದರೂ ಕೂಡ ಅತೃಪ್ತ ಭಾವದಿಂದ ಆಗಾಗ ನಿನ್ನ ನಾಲಿಗೆಯನ್ನ ಹೊರಚಾಚುತ್ತಿರುವೆ. ಹಾಗೂ ನಿನ್ನ ಅತ್ಯಂತ ಉಗ್ರ ಪ್ರಕಾಶದ ಭಯಾನಕ ತೇಜದಿಂದ ಜಗತ್ತೆಲ್ಲವೂ ಅತ್ಯಂತ ಸಂತಪ್ತವಾಗುತ್ತಾ ಇದೆ ಎಂದು ಹೇಳ್ತಾ ಇದ್ದಾನೆ. ಏನಪ್ಪ ಈ ಶ್ಲೋಕದ ಭಾವ ಅಂತ ಹೇಳ್ತಾ, ಭಗವಂತನ ಮಹಾನ್ ಉಗ್ರ ರೂಪವನ್ನು ನೋಡಿಕೊಂಡು, ಭಗವಂತನ ಮಹಾನ್ ಉಗ್ರ ರೂಪ, ಆ ವಿಶ್ವರೂಪ. ಇಲ್ಲಿ ಭಯಭೀತನಾದ ಅರ್ಜುನನು ಅಲ್ಲ ನೋಡಿ ಭಯಭೀತನಾಗ್ತದಾನೆ, ನನ್ನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಮತ್ತು ನಿನ್ನ ಹಿಂದಿನ ರೂಪವನ್ನೇ, ಸೌಮ್ಯ ರೂಪವನ್ನು ನನಗೆ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಈ ರೂಪವನ್ನು ನೋಡಿ ನಾನು ಕರೀಲಿಕ್ಕೆ ಆಗ್ತಿಲ್ಲ ಅನ್ನೋ ಪ್ರಾರ್ಥನೆ ಕೂಡ ಹಿಂದೆ ಮಾಡಿದ್ದ.
ಅದನ್ನ ಈಗ ಮುಂದುವರಿಸ್ತಾ ಭಗವಂತನು ಮಹಾನ್ ಉಗ್ರ ರೂಪವನ್ನು ನೋಡಿಕೊಂಡು ಇಲ್ಲಿ ಭಯಭೀತನಾದ ಅರ್ಜುನನು ಆ ಅತ್ಯಂತ ಭಯಾನಕ ರೂಪದ ವರ್ಣನೆಯನ್ನು ಮಾಡ್ತಾ ಯಾವುದರಿಂದ ಅಗ್ನಿಯ ಭಯಾನಕ ಜ್ವಾಲೆಗಳು ಹೊಮ್ತಾ ಇವು, ಯಾವುದರಿಂದ ಭಯಾನಕ ಜ್ವಾಲೆಗಳು ಹೊಮ್ತಾ ಇದೆಯೋ, ನಿನ್ನ ಆ ವಿಕರಾಳ ಮುಖಗಳಿಂದ, ನಿನ್ನ ವಿಕರಾರವಾದ ಮುಖಗಳಿಂದ ನೀನು ಸಮಸ್ತ ಜನರನ್ನು ನುಂಗುತ್ತಾ ಇದೀಯಾ, ಎಲ್ಲರೂ ಕೂಡ ನುಂಗುತ್ತಾ ಇದೀಯಾ. ಮತ್ತು ಇಷ್ಟೆಲ್ಲ ಆದ್ರೂ ಕೂಡ ಅತೃಪ್ತ ಭಾವದಿಂದ ಆಗಾಗ ನಿನ್ನ ನಾಲಿಗೆಯನ್ನ ಹೊರಚಾಚುತ್ತಿರುವೆ. ಅಲ್ಲ, ಇಷ್ಟೆಲ್ಲ ನುಂಗಿದ್ರು ಇನ್ನೂ ನೀವು ತೃಪ್ತಿ ಆಗಿಲ್ವಾ ಪರಮಾತ್ಮನೇ? ಅಲ್ಲ, ಸಮಸ್ತ ಲೋಕಗಳನ್ನೇ ನೀವು ಏನ್ ಮಾಡ್ತಾ ಇದ್ದೀರಿ, ನಿಮ್ಮೊಳಗೆ ತಗೊಂತಾ ಇದ್ದೀರಿ. ಏನು ಚಪ್ಪರ್ಸ್ತದೆ ಹೇಳಿದ್ರೆ ಸಮಸ್ತ ಲೋಕಗಳು ಪ್ರಜ್ವಲಿತವಾದ ಮುಖಗಳ ಮೂಲಕ ಮಹಾಕಾಲನಂತೆ ನುಂಗಾಗ್ತಾ ಇದೆಯಾ ಮತ್ತು ಚಪ್ಪರಿಸ್ತಾ ಇದೆಯಾ? ಇಷ್ಟಾದ್ರೂ ನಿಮ್ಗೆ ಸಂತೃಪ್ತಿ ಆಗಿಲ್ವಾ? ಅಂದ್ರೇನು, ಇಷ್ಟಾದ್ರೂ ಕೂಡ ಅತೃಪ್ತ ಭಾವದಿಂದ ಆಗಾಗ ನಿನ್ನ ನಾಲಿಗೆಯನ್ನ ಹೊರಚಾಚುತ್ತಿರುವೆ, ಮತ್ತೆ ಹೊರಚಾಚ್ತಾ ಇದೆಯಾ, ಇನ್ನು ತೃಪ್ತಿ ಆಗಲಿಲ್ಲ ನಿಮ್ಗೆ. ಹಾಗೂ ನಿನ್ನ ಅತ್ಯಂತ ಉಗ್ರ ಪ್ರಕಾಶದ ಭಯಾನಕ ತೇಜದಿಂದ, ನಿನ್ನ ಉಗ್ರ ಭಯಾನಕ ತೇಜದಿಂದ ಜಗತ್ತೆಲ್ಲವೂ ಅತ್ಯಂತ ಸಂತಪ್ತವಾಗುತ್ತಾ ಇದೆ. ಏನು, ಅದನ್ನ ನೋಡಿ ಎಲ್ಲ ಸಂತಪ್ತರಾಗ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಇದೆಲ್ಲ ಕೂಡ ವಿಶ್ವರೂಪದ ವರ್ಣನೆ. ಅರ್ಜುನನು 3ನೇ ಮತ್ತು 4ನೇ ಶ್ಲೋಕದಲ್ಲಿ ಭಗವಂತನಲ್ಲಿ ತನ್ನ ಐಶ್ವರ್ಯಮಯ ರೂಪವನ್ನ ದರ್ಶನ ಮಾಡಿಸೆಂದು ಪ್ರಾರ್ಥಿಸಿದ್ದನು. ಇಲ್ಲಿ ಈ ಅಧ್ಯಾಯದ ಪ್ರಾರಂಭದಲ್ಲಿ 10ನೇ ಅಧ್ಯಾಯದ ಕೊನೆಯಲ್ಲಿ ತನ್ನ ವಿಶ್ವರೂಪದ ಬಗ್ಗೆ ವರ್ಣನೆ ಮಾಡ್ತಾ ಪರಮಾತ್ಮ, ಆಗ ಅರ್ಜುನನಿಗೆ ಹೌದಲ್ವಾ ವಿಶ್ವರೂಪವನ್ನ ಎಲ್ಲ ಕೇಳಿದ್ದ. ಈಗ 11ನೇ ಅಧ್ಯಾಯದಲ್ಲಿ ಅದನ್ನ ನೋಡ್ಬೇಕು ಅಂತ ಹೆಚ್ಚು ಜಾಗೃತವಾಯಿತು. ಈಗ 11ನೇ ಅಧ್ಯಾಯದ 3 ಮತ್ತು 4ನೇ ಶ್ಲೋಕಗಳಲ್ಲಿ ಭಗವಂತನಲ್ಲಿ ತನ್ನ ಐಶ್ವರ್ಯಮಯ ರೂಪವನ್ನ ದರ್ಶನ ಮಾಡಿಸು ಅಂತೇಳಿ ನನಗೆ ಅದನ್ನ ನೋಡ್ಬೇಕು ಅಂತ ಇಚ್ಛೆ ಇದೆ. ಒಂದು ವೇಳೆ ನನಗೆ ನೋಡುವಂತ ಶಕ್ತಿ ನನಗಿದ್ದೆ ಅಂತ ನಿನಗೆ ಅನಿಸಿದರೆ ಅದನ್ನ ಒಂದ್ಸರಿ ನನಗೆ ದರ್ಶನ ಮಾಡಿಸಿ ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಪರಮಾತ್ಮ ಅದಕ್ಕೆ ಆಯ್ತು ಅಂತೇಳಿ ಹೇಳ್ತಾನೆ. ಆದ್ರೆ ನಿನ್ನ ಸಾಮಾನ್ಯ ನೇತ್ರಗಳಿಂದ ಅದನ್ನು ದರ್ಶನ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತೇಳಿ ದಿವ್ಯ ಚಕ್ಷುಗಳನ್ನು ಕೂಡ ಕೊಟ್ಟ ಅನ್ನೋದನ್ನ ಕೂಡ ನೋಡಿದ್ವಿ. ಅದಕ್ಕನುಸಾರ ಭಗವಂತನು ತನ್ನ ವಿಶ್ವರೂಪವನ್ನು ಅರ್ಜುನಿಗೆ ತೋರಿಸಿದನು. ಆದರೆ ಭಗವಂತನ ಈ ಭಯಾನಕ ಉಗ್ರ ರೂಪವನ್ನು ನೋಡಿ ಅರ್ಜುನನು ತುಂಬಾ ಭಯಭೀತನಾದನು. ಅದನ್ನು ನೋಡಿದ್ವಿ. ಮತ್ತು ಅವನ ಮನದಲ್ಲಿ ಶ್ರೀಕೃಷ್ಣನ ವಸ್ತುತಃ ಯಾರಾಗಿದ್ದಾನೆ ಶೆಲ್ಲ ನೋಡಿ ಅನಿಸ್ತದಂತೆ, ಕೃಷ್ಣ ಯಾರಿರ್ಬಹುದು? ಪರಮಾತ್ಮನ ಆ ಉಗ್ರ ರೂಪವನ್ನು ನೋಡಿ ಭಯಭೀತನಾದ ಅರ್ಜುನ, ಈ ಕೃಷ್ಣ ಯಾರಿರಬಹುದು ಎಂಬ ವಿಷಯವನ್ನ ತಿಳಿಯಲು ಇಚ್ಛೆ ಉಂಟಾಯಿತು. ಹಾಗೂ ಈ ಮಹಾನ್ ಉಗ್ರ ಸ್ವರೂಪದ ಮೂಲಕ ಈಗ ಇವನು ಏನ್ ಮಾಡಿ ಬಯಸ್ತಾನೆ? ಅಲ್ಲ, ಈ ಕೃಷ್ಣ ಈ ಉಗ್ರ ರೂಪವನ್ನು ಈ ಕೃಷ್ಣ ಯಾರಿರ್ಬಹುದು, ಯಾರಾಗಿರ್ತಾನೆ ಅದನ್ನು ತಿಳಿಯಬೇಕು ಅಂತ ಇಚ್ಛೆ ಉಂಟಾಗ್ತದೆ. ಮತ್ತು ಮಹಾನ್ ಉಗ್ರ ಸ್ವರೂಪದ ಮೂಲಕ ಇವನು ಇಷ್ಟೆಲ್ಲ ತೋರಿಸಿ ಏನ್ ಮಾಡ್ಬೇಕು ಅಂತ ಇದ್ದಾನೆ, ಅದನ್ನ ತಿಳ್ಕೋಬೇಕು ಅಂತ ಹೇಳಿ ಎಂಬುದನ್ನು ಅರಿಯಲು ಭಗವಂತನಲ್ಲಿ ಮತ್ತೆ ಕೇಳ್ತಾನೆ. ಏನಂತ? ಆಖ್ಯಾಹಿನೇಕೋ ಭವಾನುಗ್ರ ರೂಪೋ ನಮೋಸ್ತು ತೇ ದೇವವರ ಪ್ರಸೀದ ವಿಘ್ನುಮಿಚ್ಚಾಮಿ ಭವಂತ ಮಾಧ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಆಖ್ಯಾಹಿನೇಕೋ ಭವಾನುಗ್ರ ರೂಪೋ ನಮೋಸ್ತು ತೇ ದೇವವರ ಪ್ರಸೀದ ವಿಜ್ಞಾತುಮಿಚ್ಚಾಮಿ ಭವಂತ ಮಾಧ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಉಗ್ರ ರೂಪ ಭವಾನ್ ಕಹಮೇ ಆಖ್ಯಾಹಿ ದೇವದೇವ ತೇ ನಮಃ ಅಸ್ತು ಪ್ರಸೀದ ಆದ್ಯಂ ಭಗವಂತಂ ವಿಜ್ಞಾತುಂ ಇಚ್ಛಾಮಿ ಹಿ ತವ ಪ್ರವೃತ್ತಿಂ ನಾ ಪ್ರಜಾನಾಮಿ. ಉಗ್ರರೂಪಿಯಾದ ಭವಾನ್ ನೀನ್ಯಾರು? ಪರಮಾತ್ಮ. ಉಗ್ರರೂಪಿಯಾದ ನೀನು ಕಹ, ಯಾರು? ಈ ಉಗ್ರ ರೂಪವನ್ನು ನಾನು ನೋಡ್ತಾ ಇದ್ದೀನಲ್ಲ ಕೃಷ್ಣ, ನೀವು ಯಾರು? ಮೇ ಆಖ್ಯಾಹಿ, ನನಗೆ ಕೃಪೆ ಮಾಡಿ ತಿಳಿಸಿ.
ಈ ಉಗ್ರ ರೂಪ ಆಗಿರ್ತಕ್ಕಂಥ ತಾವು ಯಾರು ಅಂತ ನನಗೆ ಕೃಪೆ ಮಾಡಿ ನನಗೆ ಆಕೆಯಾಗಿ ತಿಳಿಸು. ದೇವರ ತೇ ನಮಃ ಅಸ್ತು. ಹೇ ದೇವಶ್ರೇಷ್ಠ, ನಿಮಗೆ ನಮಸ್ಕಾರ ಇರಲಿ. ನಿಮ್ಗೆ ನಾನು ನಮಸ್ಕಾರ ಮಾಡ್ತೇನೆ. ದಯವಿಟ್ಟು ಈ ಉಗ್ರ ರೂಪ ಆಗಿರ್ತಕ್ಕಂಥ ನೀವು ಯಾರು ಅಂತ ನನಗೆ ತಿಳಿಸಿ. ನಿಮಗೆ ನಮಸ್ಕಾರ ಮಾಡ್ತೇನೆ. ಹೇ ದೇವಶ್ರೇಷ್ಠನೇ, ಪ್ರಸೀದ ಆದ್ಯಂ ಭವಂತಂ ವಿಜ್ಞಾಪಂ ಇಚ್ಛಾಮಿ. ನೀವು ಪ್ರಸನ್ನರಾಗಿ ಆದಿಪುರುಷನಾದ ನೀವು ವಿಶೇಷ ರೂಪದಿಂದ ತಿಳಿಯಲು ಇಚ್ಛಾಮಿ. ಏನು? ಮೊದಲನೇದಾಗಿ ಉಗ್ರ ರೂಪಿಯ ತಾವು ಯಾರು ಅಂತ ಹೇಳಿ ನಮ್ಗೆ ಮಾಡಿ ತಿಳಿಸಿ. ನಿಮಗೆ ನಮಸ್ಕಾರ ಮಾಡ್ತೇನೆ. ನೀವು ಪ್ರಸನ್ನರಾಗಿ ಈ ಆದಿಪುರುಷನಾದ ನಿಮ್ಮನ್ನ ವಿಶೇಷ ರೂಪದ ನೀವ್ ಯಾರು ಅಂತ ತಿಳ್ಕೋಬೇಕು ಅಂತ ನನಗೆ ಇಚ್ಛೆ ಬಯಸ್ತಾ ಇದ್ದೇನೆ. ಏಕೆಂದರೆ ತವ ಪ್ರವೃತ್ತಿ ನಾ ಪ್ರಜಾನಾಮಿ. ನಿಮ್ಮ ಪ್ರವೃತ್ತಿಯನ್ನ, ಮೊದಲು ನೀವಿದ್ದ ಕೃಷ್ಣನ ಆಕಾರ, ಆ ಸೌಮ್ಯ ಮೂರ್ತಿ, ಈಗ ನಾನ್ ನಿಮ್ಮನ್ನ ನೋಡ್ತಾ ಇರತಕ್ಕಂತ ರೂಪ, ಇದೆಲ್ಲ ನೋಡಿ ನನಗೆ ಅನಿಸ್ತಾ ಇದೆ ನೀವು ಯಾರಿರಬಹುದು ಅಂತೇಳಿ. ನಿಮ್ಗೆ ನಮಸ್ಕಾರ ಮಾಡ್ತೇನೆ. ದಯವಿಟ್ಟು ಪ್ರಸನ್ನರಾಗಿ, ಅಂದ್ರೆ ನನ್ನ ಮೇಲೆ ದಯವುಳ್ಳವರಾಗಿ ಮತ್ತು ವಿಶೇಷ ರೂಪದಿಂದ ನೀವು ಯಾರು ಅಂತ ನಾನು ತಿಳ್ಕೋಬೇಕು ಅಂತ ಬಯಸ್ತಾ ಇದ್ದೇನೆ. ತವ ಪ್ರವೃತ್ತಿ ನಾ ಪ್ರಜಾನ. ನಿಮ್ಮನ್ನು ನಾನು ಅರಿಯದವನಾಗಿದ್ದೇನೆ. ನಿಮ್ಮ ಪ್ರವೃತ್ತಿ, ನಿಮ್ಮ ಇವೆಲ್ಲವನ್ನು ನಾನು ನನಗೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಉಗ್ರ ರೂಪಿಯಾದ ನೀನು ಯಾರು ಎಂಬುದನ್ನು ಕೃಪೆ ಮಾಡಿ ನನಗೆ ತಿಳಿಸು. ಹೇ ದೇವಶ್ರೇಷ್ಠನೇ, ನಿನಗೆ ಪ್ರಣಾಮಗಳು. ನೀನು ಪ್ರಸನ್ನನಾಗು. ಆದಿ ಪುರುಷನಾದ ನಿನ್ನನ್ನು ನಾನು ವಿಶೇಷ ರೂಪದಿಂದ ತಿಳಿಯಲು ಬಯಸುತ್ತೇನೆ. ಏಕೆಂದರೆ ನಾನು ನಿನ್ನ ಪ್ರವೃತ್ತಿಯನ್ನ ತಿಳಿಯಲಾರೆ. ಅರ್ಜುನನಾದ್ರು ಭಗವಾನ್ ಶ್ರೀಕೃಷ್ಣನ ತನ್ನ ಯೋಗ ಶಕ್ತಿಯಿಂದ ನನಗೆ ತನ್ನ ವಿಶ್ವರೂಪವನ್ನು ತೋರಿಸುತ್ತಿದ್ದಾನೆಂಬುದನ್ನು ತಿಳಿದುಕೊಂಡೇ ಇದ್ದನು. ಹೀಗಿರುವಾಗ ಅವನ ಉಗ್ರ ರೂಪಧಾರಿಯಾದ ನೀನು ಯಾರಾಗಿದ್ದೀಯೇ ಎಂದು ಹೇಗೆ ಕೇಳಿದನು? ಪ್ರಶ್ನೆ. ಅರ್ಜುನಾದರೂ ಶ್ರೀಕೃಷ್ಣನು ತನ್ನ ಯೋಗ ಶಕ್ತಿಯಿಂದ ನನಗೆ ತನ್ನ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ ಅನ್ನೋದನ್ನು ಗೊತ್ತೇ ಇತ್ತಲ್ವಾ? ಹೀಗಿರ್ಬೇಕಾದ್ರೆ ಈ ಉಗ್ರ ರೂಪಧಾರಿಯಾದ ನೀನು ಯಾರಾಗಿದ್ದೀಯಾ ಅಂತ ಮತ್ತೆ ಯಾಕೆ ಕೇಳ್ತಾನೆ ಅವನು? ಹೇಳೋ ಅವಶ್ಯಕತೆ ಏನಿತ್ತು? ಪ್ರಶ್ನೆ. ಏನ್ ಹೇಳ್ತಾರೆ ಅನ್ನೋದನ್ನ ಓಂ ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೂತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಮಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.